ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ. ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ನಾನು ನಿಮ್ಮ ಮಹೇಶ್ KS. ಸೊ ಹಿಂದಿನ ವಿಡಿಯೋಲ್ಲಿ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡಲ್ಲಿ ಕೇಳುವಂತಹ ಮಿಸಲೇನಿಯಸ್ ಕ್ವಶನ್ಸನ್ನು ಸಾಲ್ವ್ ಮಾಡಿದ್ವಿ. ಅದು ನಿಮಗೆ ಆವ್ರೇಜಸ್ ಆಗಿರ್ಬೋದು, ಪ್ರಾಫಿಟ್ ಆ್ಯಂಡ್ ಲಾಸ್ ಆಗಿರ್ಬೋದು, ಪರ್ಸೆಂಟೇಜ್ ಆಗಿರ್ಬೋದು, ಅಥವಾ ರೇಷಿಯೋ ಪ್ರಪೋರ್ಷನ್ ಆಗಿರ್ಬೋದು. ಸೊ ಇವತ್ತು ಕೂಡ ಈ ವಿಡಿಯೋದಲ್ಲಿ ಮತ್ತೊಂದು ಹೊಸ ಕಾನ್ಸೆಪ್ಟ್ಸನ್ನು ನಿಮಗೆ ಪರಿಚಯಿಸ್ತಾ ಇದ್ದೇನೆ. ಅದು ಪಾರ್ಟ್ನರ್ಶಿಪ್ ಪಾರ್ಟ್ 1. ಅಂದರೆ ಪಾರ್ಟ್ನರ್ಶಿಪ್ ಬೇಸ್ ಮೇಲೆ ನಿಮಗೆ ಯಾವೆಲ್ಲ ರೀತಿ ಕ್ವಶನ್ಸನ್ನು ಕೇಳ್ತಾರೆ. ಸೊ ಅದು ಕ್ಲರ್ಕ್, SBI ಕ್ಲರ್ಕ್ ಪ್ರಿಲಿಮ್ಸ್ ಆಗಿರ್ಬೋದು, ಅಥವಾ ಮುಂಬರುವಂತಹ IBPS ಕ್ಲರ್ಕ್ ಪ್ರಿಲಿಮ್ಸ್ ಆಗಿರ್ಬೋದು. ಸೊ ಇವತ್ತು ಈ ಪಾರ್ಟ್ 1ನಲ್ಲಿ ನಾವೇನು ಡಿಸ್ಕಸ್ ಮಾಡ್ತೀವಿ, ಇದು ಪ್ರೀವಿಯಸ್ ಇಯರ್ SBI ಕ್ಲರ್ಕ್ ಪ್ರಿಲಿಮ್ಸ್ ಅಲ್ಲಿ ಕೇಳಿರುವಂತಹ ಕ್ವಶನ್ಸ್ ಆಗಿರುತ್ತೆ. ಸೊ ಇದರ ಬೇಸ್ ಮೇಲೆ, ಅಥವಾ ನಿಮಗೆ ಇದು ಜಸ್ಟ್ ಒಂದು ಬ್ಲೂ ಪ್ರಿಂಟ್ ಆಗಿರುತ್ತೆ ಅಥವಾ ಒಂದು ಬೇಸ್ ಆಗಿರುತ್ತೆ, ಇದರ ಬೇಸ್ ಮೇಲೆ ನೀವು ಎಕ್ಸ್ಟ್ರಾ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಹೋಗಿ 100% ನೀವು ಕೂಡ ಎಕ್ಸಾಮಲ್ಲಿ ಪಾರ್ಟ್ನರ್ಶಿಪ್ ಕ್ವಶನ್ಸನ್ನು ತುಂಬ ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಯಾಕಂದರೆ ಪಾರ್ಟ್ನರ್ಶಿಪ್ ಕ್ವಶನ್ಸ್ಗಳು ತುಂಬ ಸಿಂಪಲ್ ಆಗಿರುತ್ತೆ ಎಕ್ಸಾಮಲ್ಲಿ, ಬಟ್ ತುಂಬ ಈಸಿ ಇರುತ್ತೆ. ಹಾಗಾಗಿ ನೀವು ಪಾರ್ಟ್ನರ್ಶಿಪ್ ಕ್ವಶನ್ಸನ್ನು ಏನಾದರೂ ಎಕ್ಸಾಮಲ್ಲಿ ಕೇಳಿದರೆ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ, ಈಸಿಯಾಗಿ ಪಾರ್ಟ್ನರ್ಶಿಪ್ ಕ್ವಶನ್ಸನ್ನು ಸಾಲ್ವ್ ಮಾಡ್ಬೋದು. ಹಾಗಾಗಿ ಆದಷ್ಟು ನಿಮ್ಮ ಕಾನ್ಸಂಟ್ರೇಷನ್ನು ಸಿಂಗಲ್ ಐಟಮ್ಗಳಲ್ಲಿ ನೀವು ಯಾವುದ್ರಲ್ಲಿ ಸ್ಟ್ರಾಂಗ್ ಇದ್ದೀರೋ ಆ ಕ್ವಶನ್ಸನ್ನು 100% ಅಟೆಂಡ್ ಮಾಡಲಿಕ್ಕೆ ಟ್ರೈ ಮಾಡಿ. ಸೊ ಹಾಗಾದರೆ ಡೈರೆಕ್ಟಾಗಿ ಕ್ವಶನ್ಸನ್ನು ಸ್ಟಾರ್ಟ್ ಮಾಡೋಣ. ಸೊ ನಮ್ಮಲ್ಲೇ June 1 ನಿಮಗೆ ಬ್ಯಾಚಸ್ ಸ್ಟಾರ್ಟ್ ಆಗ್ತದೆ, ಸೆಕೆಂಡ್ ಬ್ಯಾಚಸ್ಸು. ಸೊ ಯಾರಾದರೂ ಇಂಟ್ರೆಸ್ಟೆಡ್ ಆಸ್ಪಿರೆಂಟ್ಸ್ ಇದ್ದರೆ ಸೊ ನೀವು ಕೂಡ ಎನ್ರೋಲ್ ಮಾಡ್ಕೊಳ್ಳಿ. ಸೊ ಅದೇ ರೀತಿ ನಿಮ್ಮ ಮುಂಬರುವಂತಹ SBI ಕ್ಲರ್ಕ್ ಪ್ರಿಲಿಮ್ಸನ್ನು ಟಾರ್ಗೆಟ್ ಮಾಡಿ ಅಂತ ಹೇಳ್ತಾ ಇವತ್ತು ಡೈರೆಕ್ಟಾಗಿ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಹಾಗಾದರೆ ಫಸ್ಟ್ ಕ್ವಶನ್ ಹೀಗಿದೆ. ಪ್ರೀವಿಯಸ್ ಇಯರ್ 2020 ಕೇಳಿರುವಂತಹ SBI ಕ್ಲರ್ಕ್ ಪ್ರಿಲಿಮ್ಸಲ್ಲಿ ಕೇಳಿರುವಂತಹ ಪಾರ್ಟ್ನರ್ಶಿಪ್ ಕ್ವಶನ್. A and B entered in a business with ₹100 and $200 respectively. After 6 months, each of them invested ₹X more. If the ratio of their shares in the annual profit 3:4, then what is the value of X? ಸೊ ಇಲ್ಲಿ ನೀವು ಮಾಡಬೇಕಾಗಿರೋದಿಷ್ಟೇ. ಪಾರ್ಟ್ನರ್ಶಿಪ್ಪಲ್ಲಿ ನಿಮಗೆ ಯಾವುದೇ ಫಾರ್ಮುಲಾದ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ಕ್ವಶನ್ಸ್ ಏನಿದೆ ಆ ಕ್ವಶನ್ಸನ್ನು ಅನಾಲಿಸಿಸ್ ಮಾಡ್ತಾ ಹೋಗಿ. ಬಟ್ ಇಲ್ಲಿ ಗೊತ್ತಿರಬೇಕಾಗಿದ್ದಿಷ್ಟೇ, 2 ಅಥವಾ 3 ಜನ ಪಾರ್ಟ್ನರ್ಸ್ ಇರ್ತಾರೆ. ಯಾರೋ ಒಬ್ಬ 6 ಮಂತ್ ಆದಮೇಲೋ 4 ಮಂತ್ ಆದಮೇಲೋ ಬಿಟ್ಟು ಹೋಗ್ತಾನೆ, ಅಥವಾ ಇನ್ನೊಬ್ಬ ಯಾರೋ ಬಂದು ಜಾಯ್ನ್ ಆಗ್ತಾನೆ. ಹಾಗಾಗಿ ನಿಮಗೆ ಪಾರ್ಟ್ನರ್ಶಿಪ್ಪಲ್ಲಿ ಮೇಜರ್ ಕ್ಯಾಲ್ಕುಲೇಷನ್ ಏನು ಗೊತ್ತಿರಬೇಕು ಅಂದರೆ ಮಂತ್ ಕ್ಯಾಲ್ಕುಲೇಷನ್ಗಳು ಗೊತ್ತಿರಬೇಕು. 1 ಇಯರ್ ಇದೆ ಅಂದರೆ ಯಾರು ಎಷ್ಟು ಮಂತ್ ಇದ್ದರು ಆ ಪಾರ್ಟ್ನರ್ಸಲ್ಲಿ, ಅಥವಾ ಇನ್ಯಾರು ಯಾವಾಗ ಬಂದು ಆ್ಯಡ್ ಆದರು ಅಂತ ಒಂದು ಪಾರ್ಟ್. ಇನ್ನೊಂದು ಪಾರ್ಟಲ್ಲಿ ನಿಮಗೆ ಆಕ್ಟಿವ್ ಪಾರ್ಟ್ನರ್ ಮತ್ತು ಸ್ಲೀಪಿಂಗ್ ಪಾರ್ಟ್ನರ್ ಅಂತ ಹೇಳ್ತೀವಿ. ಸೊ ಆಕ್ಟಿವ್ ಪಾರ್ಟ್ನರ್ ಅಂದರೆ ಅವನು ಪಾರ್ಟ್ನರ್ ಜೊತೆಗೆ ಎಡಿಷನಲ್ ಆಕ್ಟಿವಿಟೀಸ್, ಐದರ್ ಮ್ಯಾನೇಜಿಂಗ್ ಆಕ್ಟಿವಿಟೀಸ್ ಆಗಿರ್ಬೋದು ಅಥವಾ ಇನ್ನೇನೋ ಪರ್ಫಾರ್ಮ್ ಮಾಡಿರ್ತಾನೆ, ಹಾಗಾಗಿ ಅವನು ಆಕ್ಟಿವ್ ಪಾರ್ಟ್ನರ್ ಆಗ್ತಾನೆ. ಸ್ಲೀಪಿಂಗ್ ಪಾರ್ಟ್ನರ್ ಅಂದರೆ ಅವನು ಜಸ್ಟ್ ಇನ್ವೆಸ್ಟ್ಮೆಂಟ್ ಮಾತ್ರ ಮಾಡಿರ್ತಾನೆ, ಬೇರೆ ಯಾವುದೇ ರೀತಿಯ ರಿಸ್ಕ್ ತಗೊಂಡಿರಲ್ಲ. ಹಾಗಾಗಿ ಅದು ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಹಾಗಾದರೆ ಫಸ್ಟ್ ಡೈರೆಕ್ಟ್ ಈ ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಹೋಗೋಣ. ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ಯಾವುದು ಆಕ್ಟಿವ್ ಪಾರ್ಟ್ನರ್ ಮತ್ತು ಸ್ಲೀಪಿಂಗ್ ಪಾರ್ಟ್ನರ್ ಬೇಸ್ ಮೇಲೆ ಕೂಡ ಕ್ವಶನ್ಸ್ ನಿಮಗೆ ಸಾಲ್ವ್ ಮಾಡಿಸ್ತೀನಿ, ಅಲ್ಲಿ ಗೊತ್ತಾಗತ್ತೆ ನಿಮಗೆ. A and B entered into a business with ₹100 and $200 ಅಂತ ಹೇಳಿದ್ದಾರೆ. ಸೊ ಇದನ್ನು ಫಸ್ಟ್ ನೋಟ್ ಡೌನ್ ಮಾಡ್ಕೊಳ್ಳಿ ನೀವು. A ₹100 ಇನ್ವೆಸ್ಟ್ಮೆಂಟ್ ಮಾಡ್ತಾನೆ, B ₹200 ಇನ್ವೆಸ್ಟ್ಮೆಂಟ್ ಮಾಡ್ತಾನೆ. ಒಂದು ಪಾರ್ಟ್ ಆಯಿತು ಇನ್ವೆಸ್ಟ್ಮೆಂಟ್. ಆಫ್ಟರ್ 6 ಮಂತ್, ಸೊ 6 ಮಂತ್ ಆದಮೇಲೆ, ಸೊ ಇದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. 6 ಮಂತ್ ಆದಮೇಲೆ ಈಚ್ ಆಫ್ ದೆಮ್ ಅಂದರೆ ಬೋತ್ A and B ಇನ್ವೆಸ್ಟೆಡ್ X ಮೋರ್. ಎಷ್ಟು ಅನ್ನೋದು ಗೊತ್ತಿಲ್ಲ. ಫಸ್ಟ್ ಏನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರು ಅದಕ್ಕಿಂತ X ಮೋರ್ ಜಾಸ್ತಿ ಮಾಡ್ತಾರೆ. ಇಫ್ ದಿ ರೇಷಿಯೋ ಆಫ್ ದೇಯರ್ ಶೇರ್ಸ್ ಅಟ್ ದಿ ಆನ್ಯುವಲ್ ಪ್ರಾಫಿಟ್, ಅಂದರೆ ಇನ್ ದಿ ಆನ್ಯುವಲ್ ಪ್ರಾಫಿಟಲ್ಲಿ ಅವರ ರೇಷಿಯೋ ಏನಾಗಿರುತ್ತೆ, ಪ್ರಾಫಿಟ್ ಶೇರಿಂಗ್ ರೇಷಿಯೋ 3:4 ಆಗಿರುತ್ತೆ. ಇದು ಕೂಡ ಇಂಪಾರ್ಟೆಂಟ್. ಹಾಗಾದರೆ ವಾಟ್ ಈಸ್ ದ್ಯಾಟ್ ವ್ಯಾಲ್ಯೂ ಆಫ್ ಎಕ್ಸ್? ವ್ಯಾಲ್ಯೂ ಆಫ್ ಎಕ್ಸ್ ಏನಾಗಿರಬೇಕು ಅಂತ ಕೇಳಿದ್ದಾರೆ. ಸೊ ಡೈರೆಕ್ಟಾಗಿ ಕ್ಯಾಲ್ಕುಲೇಷನ್ ಮಾಡ್ತಾ ಬರೋಣ. ಇಬ್ಬರೇ ಪಾರ್ಟ್ನರ್ಸ್ ಇದ್ದಾರೆ. ಸೊ ಒಬ್ಬ ಪಾರ್ಟ್ನರ್ A, ಇನ್ನೊಬ್ಬ ಪಾರ್ಟ್ನರ್ B. ಸೊ ಇಲ್ಲಿ 3 ಪರ್ಸನ್ಸ್ ಇಲ್ಲ, ಓನ್ಲಿ 2 ಪರ್ಸನ್ಸ್. ಹಾಗಾದರೆ ಫಸ್ಟ್ A ಪಾರ್ಟಿಗೆ ಬಂದರೆ ನಿಮಗೆ ₹100 ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾನೆ ಫಸ್ಟು. ಅದಾದಮೇಲೆ 6 ಮಂತ್ ಆದಮೇಲೆ ನಿಮಗೆ, ಸೊ ₹100 ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾನೆ ಅಂದರೆ ಇಲ್ಲಿ ಮತ್ತೆ 100 × 6 ಅಂತ ಏನು ಕನ್ಸಿಡರ್ ಮಾಡಬೇಡಿ. ಯಾಕಂದರೆ ಇಬ್ಬರು ಕೂಡ ಸೇಮ್ ಇರೋದು. ಆಫ್ಟರ್ 6 ಮಂತ್ ಆದಮೇಲೆ ಇಬ್ಬರು ಚೇಂಜ್ ಆಗ್ತಾರೆ. ಹಾಗಾಗಿ 100 + X, ಯಾಕಂದರೆ 6 ಮಂತ್ ಆದಮೇಲೆ, ಸೊ ಇಲ್ಲೇ ಅವ್ರು ಹೇಳಿದ್ದಾರೆ ಈಚ್ ಆಫ್ ದೆಮ್ ಇನ್ವೆಸ್ಟೆಡ್ X ಮೋರ್, ಅಂದರೆ ಮೊದಲು ಏನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರು ಅದಕ್ಕಿಂತ X ಜಾಸ್ತಿ ಮಾಡ್ತಾರೆ. ಹಾಗಾದರೆ ಇದಿಷ್ಟು ಇನ್ವೆಸ್ಟ್ಮೆಂಟ್ ಮಾಡೋದು ಎಷ್ಟಕ್ಕೆ? 6 ಮಂತಿಗೆ. ಹೋಲ್ ಡಿವೈಡೆಡ್ ಬೈ B ಬರ್ಕೊಳ್ಳಿ. A/B ಅಂತ ಬರಿತೀನಿ, ಅಥವಾ A:B ಅಂದರೂ ಒಂದೇ, A/B ಅಂದರೂ ಒಂದೇ. ಸೊ ಇದನ್ನು A/B ಅಂತ ನಾವು ಬರಿಬೋದು. ನೆಕ್ಸ್ಟ್ B ಬಂದರೆ B ಇನ್ವೆಸ್ಟ್ಮೆಂಟ್ ಎಷ್ಟಿದೆ? ಇನಿಷಿಯಲಿ 200 ಇದೆ. ಸೊ ಪ್ಲಸ್ ಎಷ್ಟು ಜಾಸ್ತಿ ಮಾಡ್ತಾನೆ? ಇನಿಷಿಯಲ್ ಏನಿದೆಯೋ ಅದಕ್ಕಿಂತ X ಜಾಸ್ತಿ ಮಾಡ್ತಾನೆ.
ಸೊ ಇಂಟು ಇವನು ಕೂಡ 6 ಮಂತೆ, 6 ಮಂತ್ ಆದಮೇಲೆ ಚೇಂಜ್ ಆಗ್ತಾ ಇರೋದು ಇಬ್ಬರು. ಸೊ ಫೈನಲ್ ಆಗಿ ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಏನಾಗುತ್ತೆ 3/4 ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಯಾವುದನ್ನು ಕೂಡ ನೀವು ಕ್ಯಾನ್ಸಲೇಷನ್ ಮಾಡ್ಲಿಕ್ಕೆ ಆಗಲ್ಲ, ಹಾಗಾಗಿ ಇದನ್ನು ಮಲ್ಟಿಪ್ಲೈ ಮಾಡಬೇಕಾಗತ್ತೆ. 6ಇಂದ 100ಗೆ ಮಲ್ಟಿಪ್ಲೈ ಮಾಡಿ, ಅದೇ ರೀತಿ 6ಇಂದ ನೆಕ್ಸ್ಟು 200ಗೆ ಮಲ್ಟಿಪ್ಲೈ ಮಾಡಿ, ಅಥವಾ ನೆಕ್ಸ್ಟ್ 100ಗೆ 6 × 100 600 ಆಗುತ್ತೆ, 6 × x 600 ಆಗುತ್ತೆ. ಯಾಕಂದರೆ ಒಂದೇ ಸಲ 6 ಬರ್ಕೊಂಡ್ರೆ ಈ ಕಂಪ್ಲೀಟ್ 6ಇಂದ ಇಷ್ಟಕ್ಕೂ ಮಲ್ಟಿಪ್ಲೈ ಮಾಡಬೇಕು. ಇಲ್ಲ ನೀವು ಇದಿಷ್ಟು ಪಾರ್ಟ್ ಏನಿದೆ ಇದು ಜಸ್ಟ್ ಫಾರ್ 6 ಮಂತ್ ಅಂತ ಬರ್ಕೊಂಡ್ರೆ ಇಲ್ಲೂ ಕೂಡ ಮತ್ತೆ 6 ಬರ್ಕೊಳ್ಬೇಕಾಗತ್ತೆ. ಯಾಕಂದರೆ ಇಲ್ಲಿ 6 ಬರ್ಕೊಂಡ್ರೆ ಮತ್ತಿದು 100 200 6 ಮಂತ್ ಅಂತ ಕನ್ಫ್ಯೂಷನ್ ಮಾಡ್ಕೋಬೇಡಿ. ನಾನು 2 6 ಇರೋದ್ರಿಂದ ಡೈರೆಕ್ಟಾಗಿ ಇಲ್ಲಿ 6 ಬರ್ದಿದ್ದೀನಿ. ಇಲ್ಲ ನಿಮಗೆ ಇದು ಕನ್ಫ್ಯೂಷನ್ ಆಗುತ್ತೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಈ 100 ಏನಿದೆ ಇಲ್ಲೂ ಕೂಡ 6 ಬರ್ಕೊಳ್ಬೇಕಾಗತ್ತೆ. ಯಾಕೆ ಅಂದರೆ ಅವ್ರು ಹೇಳಿರುವಂಥದ್ದು ಫಸ್ಟ್ 6 ಮಂತಿಗೆ 100 ಇದೆ ಅಂತ, ಹಾಗಾಗಿ ಇಲ್ಲಿ ಮತ್ತೆ ನೀವು 100 ಬರ್ಕೊಂಡೇ ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಾಂದರೆ ಡೈರೆಕ್ಟ್ 6ಇಂದ ಅಷ್ಟಕ್ಕೂ ಮಲ್ಟಿಪ್ಲೈ ಮಾಡಬೇಕಾಗತ್ತೆ. 200 × 6 ಈ ಥರ ಬರ್ಕೊಳ್ಬೇಕು. ಇಲ್ಲ ಒಂದೇ ಸಲ 6 ಬರ್ಕೊಂಡ್ರೆ 6ಇಂದ ಎಂಟೈರ್ ಮಲ್ಟಿಪ್ಲೈ ಮಾಡಿ. ಸೊ 6 × 100 600 ಆಗುತ್ತೆ. ನೆಕ್ಸ್ಟು ಪ್ಲಸ್ ಇಲ್ಲಿ 6 × 100 6 × x, ಅಲ್ಲಿಗೆ 6 × 100 ಅಂದರೆ ಅಗೈನ್ 600 ಆಯಿತು, ಪ್ಲಸ್ 6 × x ಅಂದರೆ 6x ಆಯಿತು, ಹೋಲ್ ಡಿವೈಡೆಡ್ ಬೈ 2 × 6 ಅಂದರೆ 1200 ಆಗುತ್ತೆ. ನೆಕ್ಸ್ಟ್ 200 × 6 ಅಗೈನ್ ಪ್ಲಸ್ 1200 ಪ್ಲಸ್ 6x ದ್ಯಾಟ್ ಈಸ್ ಈಕ್ವಲ್ ಟು 3/4. ಈ 6ಇಂದ ಕಂಪ್ಲೀಟ್ ಮಲ್ಟಿಪ್ಲೈ ಮಾಡ್ಬೋದು, ಇಲ್ಲೊಂದ್ಸಲ ಬರ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಬಟ್ ನಿಮಗೆ ಕನ್ಫ್ಯೂಷನ್ ಆಗಬಾರ್ದು ಅನ್ನೋದಕ್ಕೆ ಬರ್ದೀನಿ. 600 600 ಆ್ಯಡ್ ಮಾಡ್ಕೊಳ್ಳಿ, 1200 1200 1200 ಆ್ಯಡ್ ಮಾಡ್ಕೊಳ್ಳಿ, 2400 ಆಗುತ್ತೆ. ನೆಕ್ಸ್ಟ್ ಈ 6 ಏನಿದೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೋದು ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ಪಲ್ಲಿ. ಸೊ ಹಾಗಾದರೆ ಫಸ್ಟ್ ಏನು ಈ ಪಾರ್ಟ್ ಏನಿದೆ ಅದು ನೀವು ಕಂಪ್ಲೀಟ್ ಕ್ಯಾಲ್ಕುಲೇಟ್ ಮಾಡಿದ್ದೀರಾ. ಸೊ ಇದನ್ನು ರಬ್ ಮಾಡ್ತಾ ಹೋಗೋಣ. ಸೊ ರಬ್ ಮಾಡಿದರೆ ನಿಮಗೆ ರಿಮೈನಿಂಗ್ ಕ್ಯಾಲ್ಕುಲೇಷನ್ಸನ್ನು ಮಾಡ್ಬೋದು ಈಸಿಯಾಗಿ. ಸೊ ಅದೇ ರೀತಿ ನೆಕ್ಸ್ಟ್ ಕ್ಯಾಲ್ಕುಲೇಷನಿಗೆ ಬಂದರೆ 600 600 ಆ್ಯಡ್ ಮಾಡ್ಕೊಳ್ಳಿ. ಸೊ ಅಲ್ಲಿಗೆ 1200 ಪ್ಲಸ್ 6x ಆಯಿತು, ಡಿವೈಡೆಡ್ ಬೈ 1200 1200 ಅಂದರೆ 2400 ಪ್ಲಸ್ 6x ದ್ಯಾಟ್ ಈಸ್ ಈಕ್ವಲ್ ಟು 3/4 ಈ ಪಾರ್ಟ್ ಆಗುತ್ತೆ. ಸೊ ಈ ಪಾರ್ಟನ್ನು ನೀವು ನೆಕ್ಸ್ಟ್ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಬೇಕು. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಸಬ್ಸ್ಟಿಟ್ಯೂಟ್ ಅಂದರೆ 2400 6x ಇದೆ, ಮತ್ತು 6x ಕ್ಯಾನ್ಸಲ್ ಮಾಡಬೇಡಿ, ಯಾಕಂದರೆ ಅದು ಮಲ್ಟಿಪ್ಲಿಕೇಶನ್ ಅಲ್ಲ, ನೀವು ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕಾಗತ್ತೆ. ಸೊ 12 4s 48, ಅಲ್ಲಿಗೆ 4800 ಆಯಿತು. ನೆಕ್ಸ್ಟ್ 6 4s 24x ಆಗುತ್ತೆ, ದ್ಯಾಟ್ ಈಸ್ ಈಕ್ವಲ್ ಟು 3 24 3s 7200. ಸೊ ನೀವು 23s 23 60 4 3 12 72 7200 ಅಂತ ಬರಿಬೋದು. ಸೊ 24 3s 7200. ಸೊ 6 3s 18. ಸೊ ಇಲ್ಲಿ ಪ್ಲಸ್ 18x. ನೆಕ್ಸ್ಟ್ 4800 7200 ಡಿಫ್ರೆನ್ಸ್ ನೋಡ್ಕೊಳ್ಳಿ. 4800 ಅಂದರೆ ನಿಯರೆಸ್ಟ್ ನಿಮಗೆ ಯಾವುದಕ್ಕಿದೆ ಅಂದರೆ 5000ಗೆ ನಿಯರೆಸ್ಟ್ ಇದೆ. ಸೊ 5000 ನಿಯರೆಸ್ಟ್ ಇದೆ ಅಂದರೆ 5000ಇಂದ 7200ಗೆ 2200 ಡಿಫ್ರೆನ್ಸ್. 4800ಇಂದ 5000ಗೆ 200, ಅಲ್ಲಿಗೆ ಟೋಟಲ್ ಆಗಿ 2400 ಡಿಫ್ರೆನ್ಸ್ ಬರುತ್ತೆ. ಮತ್ತೆ ಇದನ್ನು ಸಬ್ಸ್ಟ್ರಾಕ್ಟ್ ಮಾಡ್ತಾ ಇರಬೇಡಿ, 1 by 1. 2400 ನಿಮಗೆ ಡಿಫ್ರೆನ್ಸ್ ಬರುತ್ತೆ. 24 ಮತ್ತು 18 ಡಿಫ್ರೆನ್ಸು 6 ಬರುತ್ತೆ. ಹಾಗಾದರೆ ನೀವು ಅದನ್ನು ಡೈರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು ನೆಕ್ಸ್ಟು. ಸೊ 24 ಮತ್ತು 18ಗೆ 6 ಡಿಫ್ರೆನ್ಸ್ ಬಂತು ಅಂದರೆ 6x ಈಸ್ ಈಕ್ವಲ್ ಟು 2400 ಆದರೆ x ಈಸ್ ಈಕ್ವಲ್ ಟು 6 1s 6 4s 24, x ಈಸ್ ಈಕ್ವಲ್ ಟು 400. ಹಾಗಾದರೆ ನಿಮ್ಮ ಆನ್ಸರ್ ಏನಾಗಿರಬೇಕು 400. ಆಪ್ಷನ್ ಬಿ ಆನ್ಸರ್ 400 ಅನ್ನೋದು ಕರೆಕ್ಟ್ ಆಗಿರುತ್ತೆ. ದೆನ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ x ಅಂತ ಕೇಳಿದ್ರು, x ವ್ಯಾಲ್ಯೂ 400 ಆಗಿರುತ್ತೆ. ಸೊ ಬಟ್ ಇಲ್ಲಿ ಮಂತ್ ಕ್ಯಾಲ್ಕುಲೇಷನ್ ಕರೆಕ್ಟಾಗಿ ಅಬ್ಸರ್ವ್ ಮಾಡ್ತಾ ಹೋಗಿ. ಸೊ ಆ ರೀತಿ ನೀವು ಕ್ಯಾಲ್ಕುಲೇಷನ್ ಮಾಡಿದ್ದಾದಲ್ಲಿ 100% ಈಸಿ ಆಗುತ್ತೆ, ಯಾವುದೇ ಫಾರ್ಮುಲಾದ ಅವಶ್ಯಕತೆ ಇರಲ್ಲ. ಹಾಗಾದರೆ ಅದೇ ರೀತಿ ನೆಕ್ಸ್ಟ್ ಕ್ವಶನ್ಸ್ ನೋಡೋಣ. A and B entered into a partnership by investing 10,800 and 18,900 ರೆಸ್ಪೆಕ್ಟಿವ್ಲಿ. ಸೊ ಇನಿಷಿಯಲಿ ಇಬ್ಬರು ಪರ್ಸನ್ಸ್ ಇದ್ದಾರೆ, A and B. ಸೊ ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಹೇಳಿದ್ದಾರೆ. A and B ಇಬ್ಬರೇ ಪರ್ಸನ್ ಇರೋದು ಇನಿಷಿಯಲಿ. ನೆಕ್ಸ್ಟ್ ಯಾರೋ ಬಂದು ಜಾಯ್ನ್ ಆಗ್ಬೋದು, ಫಸ್ಟ್ ಇಬ್ಬರೇ ಇದ್ದಾರೆ. ಅದರಲ್ಲಿ A ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ಅಂದರೆ 10,800, B ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ಅಂದರೆ 18,900. ಆಫ್ಟರ್ 6 ಮಂತ್ ಅಂದರೆ ಈ ಬಿಸ್ನೆಸ್ ಸ್ಟಾರ್ಟ್ ಆಗಿ 6 ಮಂತ್ ಆದಮೇಲೆ ಇನ್ನೊಬ್ಬ C ಬಂದು ಜಾಯ್ನ್ ಆಗ್ತಾನೆ, ಥರ್ಡ್ ಪರ್ಸನ್. ಸೊ ಇವನೇನು ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ಅಂದರೆ 16,200 ರುಪೀಸನ್ನು ಇನ್ವೆಸ್ಟ್ಮೆಂಟ್ ಮಾಡ್ತಾನೆ. ಆಟ್ ದಿ ಎಂಡ್ ಆಫ್ ದಿ ಇಯರ್ ಪ್ರಾಫಿಟ್ ಶೇರ್ ಆಫ್ C.
ಸೊ ಫೈನಲ್ ಆಗಿ ಇಯರ್ ಎಂಡಿಂಗಲ್ಲಿ ಸಿ ಯ ಶೇರ್ ಆಗಿ ಏನಾಗಿರುತ್ತಂತೆ 21,000 ಆಗಿರುತ್ತಂತೆ. ಹಾಗಾದರೆ ಫೈಂಡ್ ದಿ ಟೋಟಲ್ ಪ್ರಾಫಿಟ್ ಎಷ್ಟಾಗಿರುತ್ತೆ ಅಂತ ಕೇಳಿದ್ದಾರೆ. ಫಸ್ಟ್ ಎ ಆ್ಯಂಡ್ ಬಿ ಇದ್ದಾರೆ, ನೆಕ್ಸ್ಟ್ 6 ಮಂತ್ ಆದಮೇಲೆ ಸಿ ಜಾಯ್ನ್ ಆಗ್ತಾನೆ. ಅಲ್ಲಿಗೆ 3 ಪರ್ಸನ್ಸ್ ಆದರು ನಿಮಗೆ ಇಲ್ಲಿ ಟ್ರಾನ್ಸಾಕ್ಷನಲ್ಲಿ. ಎ ಇದ್ದಾನೆ, ಸೊ ನಿಮಗೆ ಬಿ ಇದ್ದಾನೆ ಇನಿಷಿಯಲಿ, ನೆಕ್ಸ್ಟ್ ಬಂದು ಜಾಯ್ನ್ ಆಗ್ತಾ ಇರೋದು ಸಿ, ಥರ್ಡ್ ಪರ್ಸನ್ ಇವನು ಬಂದು ಜಾಯ್ನ್ ಆಗ್ತದೆ. ಹಾಗಾದರೆ ಎ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದಾನೆ? ಸೊ 108, ಇಲ್ಲಿ 00 ಇದೆ, ಇಲ್ಲೂ 18,900 ಇದೆ, ಇಲ್ಲೂ 16,200 ಇದೆ. ಎಲ್ಲದರಲ್ಲೂ 20 ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡ್ಬೋದು ನೀವು. ಸೊ ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡಿದರೆ ಆ ವ್ಯಾಲ್ಯೂ ಮಾತ್ರ ಬರ್ಕೊಳ್ಳಿ 108. ಸೊ ಎ ಮತ್ತು ಬಿಗೆ ನಿಮಗೆ ಏನು ಮಂತ್ ಕ್ಯಾಲ್ಕುಲೇಷನ್ ಹೇಳಿಲ್ಲ ಅಂದರೆ ಇವರು ಕಂಪ್ಲೀಟ್ ಹೋಲ್ ಇಯರ್ ಈ ಬಿಸ್ನೆಸ್ಸಲ್ಲಿ ಇರ್ತಾರೆ ಅಂತ ಅರ್ಥ. ಹಾಗಾಗಿ ಇಂಟು 12 ಬರ್ಕೊಳ್ಳಿ. ಸಿಗೆ ಮಾತ್ರ 6 ಮಂತ್, ಇವರಿಗೆಲ್ಲ ಕಂಪ್ಲೀಟ್ ಬಿಸ್ನೆಸ್ಸಲ್ಲಿ ಇರ್ತಾರೆ ಅವರು. ನೆಕ್ಸ್ಟ್ ಬಿ 189 ಆಗುತ್ತೆ, ಅದೇ ರೀತಿ 189 ಇಂಟು 12. ನೆಕ್ಸ್ಟ್ ಸಿ ಅನ್ನೋನಿಗೆ 12 ಆಗಲ್ಲ. ಯಾಕೆ ಅಂದರೆ ಆಫ್ಟರ್ 6 ಮಂತ್ ಅಂದರೆ ಬಿಸ್ನೆಸ್ ಸ್ಟಾರ್ಟ್ ಆಗಿ 6 ಮಂತ್ ಆದಮೇಲೆ ಬಂದು ಜಾಯ್ನ್ ಆಗ್ತಾ ಇದ್ದಾನೆ ಅಂದರೆ ಸಿ ಅನ್ನೋನು. ಸೊ ಅಟ್ ದಿ ಇಯರ್ ಎಂಡ್ ಅಂದರೆ 1 ಇಯರಿಗೆ ಕಂಪೇರ್ ಮಾಡಿದರೆ ಸಿ ಅನ್ನೋನು ರಿಮೈನಿಂಗ್ ಎಷ್ಟು ಮಂತ್ ಇರ್ತಾನೆ ಆ ಬಿಸ್ನೆಸ್ಸಲ್ಲಿ? 6 ಮಂತ್ ಮಾತ್ರ ಬಿಸ್ನೆಸ್ಸಲ್ಲಿ ಇರ್ಲಿಕ್ಕೆ ಸಾಧ್ಯ. 162 ಇಂಟು 6 ಆಗುತ್ತೆ ನಿಮಗೆ. ಸೊ 162 ಇಂಟು 6 ಅಂತ ಬರ್ಕೊಳ್ಳಿ. ಸೊ 162 ಇಂಟು 6 ಬರೆದು ಸಿಂಪ್ಲಿಫೈ ಮಾಡ್ತಾ ಹೋದರೆ 100% ನಿಮಗೂ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. 162 ಇಂಟು 6. ಈಗ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಇಲ್ಲಿ ನಿಮಗೆ ಇನ್ವೆಸ್ಟ್ಮೆಂಟು ಒಂದೇ ಟೇಬಲಲ್ಲಿ ಡಿವೈಡ್ ಆಗಬೇಕು. ಸೊ ಈ ಮಂತ್ಗೆ ಏನಿದೆ ಇದು ಒಂದೇ ಟೇಬಲಲ್ಲಿ ಡಿವೈಡ್ ಆಗಬೇಕು. ಸೊ 12 ಅನ್ನೋದು ಮಂತ್ ಕ್ಯಾಲ್ಕುಲೇಷನ್. 108, 189, 162 ಇನ್ವೆಸ್ಟ್ಮೆಂಟ್ ಒಂದು ಟೇಬಲಲ್ಲಿ ಮಾಡಿ, ಮಂತ್ ಕ್ಯಾಲ್ಕುಲೇಷನ್ನ ಒಂದು ಟೇಬಲಲ್ಲಿ ಡಿವೈಡ್ ಮಾಡಿ. ಮತ್ತು ಇನ್ವೆಸ್ಟ್ಮೆಂಟ್ ಒಂದು ಟೇಬಲಲ್ಲಿ, ಅದೇ ಟೇಬಲಲ್ಲಿ ಇನ್ಯಾವುದೋ ಒಂದು ಮಂತ್ ಕ್ಯಾಲ್ಕುಲೇಷನ್ ಮಾಡಬೇಡಿ. ಸೊ ಹಾಗಾದರೆ 6 1s 6 2s 12, 6 2s 12, 2:1 ಬಂತು ಮಂತ್ ಕ್ಯಾಲ್ಕುಲೇಷನ್. ನೆಕ್ಸ್ಟು ಅಮೌಂಟ್ ಏನು ಅಥವಾ ಇನ್ವೆಸ್ಟ್ಮೆಂಟ್ ಏನಿದೆ ಅದನ್ನು ಕ್ಯಾಲ್ಕುಲೇಟ್ ಮಾಡಿ. 8 + 1 9, 18 + 9 ಇದು 9ಅಲ್ಲಿ ಡಿವೈಡ್ ಆಗುತ್ತೆ. 62, 6 2 1, ಅಲ್ಲಿಗೆ 6 + 2 8 + 1 9ಅಲ್ಲಿ ಎಲ್ಲವೂ ಡಿವೈಡ್ ಆಗುತ್ತೆ. ಹಾಗಾದರೆ 9 1s 9, 1 ಉಳಿತು 18 ಅಂದರೆ 9 2s 18. ನೆಕ್ಸ್ಟ್ ಇಲ್ಲಿ ಇದೆರಡು ನೆಕ್ಸ್ಟ್ ಮಲ್ಟಿಪ್ಲೈ ಮಾಡಬೇಕಾಗತ್ತೆ ನೀವು. ಸೊ 18 ಇದೆ, ಅಲ್ಲಿಗೆ 9ಇಂದ ಡಿವೈಡ್ ಮಾಡ್ತಾ ಇದ್ದೀರಾ ನೀವೆಲ್ಲದನ್ನು. 9 2s 18, 9 1s 9 ಇಂಟು ಹಾಗೆ ಬರ್ಕೊಳ್ಳಿ. ನೆಕ್ಸ್ಟ್ 162 ಇದೆ, 9 1s 9, 6 ಈ ಕಡೆ 7 72, 9 8s 72. ಸೊ ಅಲ್ಲಿಗೆ 18 21 12. ಅಗೈನ್ ಮತ್ತೆ 3ಇಂದ ಡಿವೈಡ್ ಮಾಡ್ಬೋದು ನೀವು ಇದನ್ನು. ಸೊ 3ಇಂದ ಡಿವೈಡ್ ಮಾಡಿದರೆ 3 4s 12, ಇಲ್ಲಿ 3 7s 21, 3 6s 18. ಹಾಗಾದರೆ 4 2s 8 ಆಗುತ್ತೆ. ಸೊ ಇಲ್ಲಿ 2 ಹಾಗೆ ಬ್ಯಾಲೆನ್ಸ್ ಉಳಿದಿದೆ, ಇಂಟು 2 ಮಾಡಿರಿ. 7 2s 14 ಆಗುತ್ತೆ, 6 ಇಂಟು 1 6 ಆಗುತ್ತೆ. ಹಾಗಾದರೆ 4 2s 8, 7 2s 14, 6 1s 6. ಇದನ್ನು ಮತ್ತೆ ಸಿಂಪ್ಲಿಫೈ ಮಾಡ್ಬೋದು ನೀವು. 8 14 6 ಅನ್ನೋದನ್ನು ಇನ್ನೂ ಸಿಂಪ್ಲಿಫೈ ಮಾಡ್ಬೋದು. ಸಿಂಪ್ಲಿಫೈ ಮಾಡಿದ್ರೆ ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ. ಸೊ ಹಾಗಾದರೆ 8 14 1 6 ಏನಿದೆ ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳಿ. ಅದನ್ನು ಸಿಂಪ್ಲಿಫೈ ಮಾಡಿ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಅಲ್ಲಿಗೆ ABC ನಿಮಗೆ ರೇಷೋ ಸಿಗುತ್ತೆ. ಆ ರೇಷೋ ಬೇಸ್ ಮೇಲೆ ನೀವೇನು ಮಾಡಬೇಕಾಗತ್ತೆ, ನೆಕ್ಸ್ಟ್ ಕ್ಯಾಲ್ಕುಲೇಷನ್ಸ್ಗಳನ್ನು ಮಾಡ್ಬೋದು. ಹಾಗಾದರೆ ರೇಷೋ ಯಾವ ರೀತಿ ಮಾಡ್ಕೊಳ್ತೀರಾ ಅಂದರೆ ಸಿಂಪ್ಲಿಫೈಡ್ ರೇಷೋಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಯಾಕಂದರೆ ನೀವು ಮತ್ತೆ ಕಾಂಪ್ಲಿಕೇಟೆಡ್ ಆಗ್ಬಾರ್ದು ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ. 8:14:6 ಬಂದಿದೆ ನಿಮಗೆ. ಯಾವಾಗ ಅವರ ಇನ್ವೆಸ್ಟ್ಮೆಂಟ್ ಮತ್ತು ಅವ್ರು ಏನು ಇನ್ವೆಸ್ಟ್ಮೆಂಟ್ ಮಾಡಿರೋದು, ಇಯರ್ಲಿ ಇನ್ವೆಸ್ಟ್ಮೆಂಟು ಅಥವಾ ಮಂತ್ಲಿ ಏನು ಇನ್ವೆಸ್ಟ್ಮೆಂಟ್ ಇದೆ ಅದೆರಡನ್ನು ಕನ್ಸಿಡರ್ ಮಾಡಿ ನೀವು ಫೈನಲ್ ಒಂದು ರೇಷೋ ಕ್ಯಾಲ್ಕುಲೇಟ್ ಮಾಡಿದ್ದೀರಾ. ಸೊ ಅದು ಇನ್ವೆಸ್ಟ್ಮೆಂಟ್ ರೇಷೋ ಆಗಿರುತ್ತೆ. ಇದನ್ನು ಇನ್ನೂ ಸಿಂಪ್ಲಿಫೈ ಮಾಡ್ಬೋದು ನೀವು 6 ಇರೋದ್ರಿಂದ. ಸೊ 2 3s 6, 2 7s 14, ನೆಕ್ಸ್ಟು 2 4s 8. ಅಲ್ಲಿಗೆ 4:7:3 ಆಯಿತು. ಸೊ 4:7:3 ಅಂದರೆ ನಿಮಗೆ ನೆಕ್ಸ್ಟ್ ಅವ್ರು ಏನೋ ಒಂದು ಇನ್ಫಾರ್ಮೇಷನ್ ಹೇಳಿದ್ದಾರೆ. ಅಟ್ ದಿ ಎಂಡಲ್ಲಿ ಎಷ್ಟೋ ಪ್ರಾಫಿಟ್ ಇದೆ. ಸೊ ಏನು ಹೇಳಿದ್ದಾರೆ, ಅಟ್ ದಿ ಎಂಡ್ ಆಫ್ ದಿ ಇಯರ್ ಪ್ರಾಫಿಟ್ ಶೇರ್ ಆಫ್ ಸಿ ಈಸ್ 21,000. ಸಿ ಯ ಪ್ರಾಫಿಟ್ ಏನಾಗಿರ್ಬೇಕಂತ ಇಯರ್ ಎಂಡಿಂಗಲ್ಲಿ 21,000. ಹಾಗಾದರೆ ಸಿ ಯ ರೇಷೋ ಎಷ್ಟಿದೆ ಇಲ್ಲಿ ನಿಮಗೆ 3 ಇದೆ. ಸೊ 3ಗೆ 21,000 ಆಗಿದ್ದರೆ ಏನು ಕೇಳಿರೋದು ನಿಮಗೆ, ಫೈಂಡ್ ದಿ ಟೋಟಲ್ ಪ್ರಾಫಿಟ್. ಹಾಗಾದರೆ ಇವರು 3 ಜನನ ಆ್ಯಡ್ ಮಾಡ್ಕೊಳ್ಳಿ. ಅವಾಗ ನಿಮಗೆ ಟೋಟಲ್ ಪ್ರಾಫಿಟ್ ಸಿಗಬೇಕು ಅಂದರೆ 3 ಜನ ಆ್ಯಡ್ ಮಾಡಬೇಕು. 7 + 3 10, 10 + 4 ಅಂದರೆ 14 ಆಗುತ್ತೆ. ಸೊ 3 ಜನನ ಆ್ಯಡ್ ಮಾಡಿದ್ರೆ 14 ಆಯಿತು. 3ಗೆ 21,000 ಆದರೆ ಟೋಟಲ್ ಪ್ರಾಫಿಟ್ 14ಗೆ ಎಷ್ಟು? ಸೊ ಎಗೈನ್ 21 ಇಂಟು 14 ಡಿವೈಡೆಡ್ ಬೈ 3 ಆಗುತ್ತೆ. ಅಲ್ಲಿಗೆ 3 7s 21. ನೆಕ್ಸ್ಟು 14 ಇಂಟು 7 ಮಾಡಿದ್ರೆ ನಿಮಗೆ ಆನ್ಸರ್ ಸಿಗುತ್ತೆ 14 7s 98. ಅಲ್ಲಿಗೆ ಮುಂದೆ 3 0 ಇದೆ ಅಂದರೆ
ರಿಪ್ಲೇಸ್ ಮಾಡ್ಕೊಳ್ಳಿ. ಆನ್ಸರು ಆಪ್ಷನ್ ಇ 98,000 ಆಗಿರುತ್ತೆ. ಟೋಟಲ್ ಪ್ರಾಫಿಟ್ ಎಷ್ಟು ಅಂದರೆ 98,000. ಈ ರೀತಿ ಕ್ವಶನ್ಸನ್ನ ನಿಮಗೆ ಕೇಳ್ತಾರೆ ಯೂಶುವಲ್ ಆಗಿ ಎಕ್ಸಾಮ್ಗಳಲ್ಲಿ. ಹಾಗಾಗಿ ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಈ ಥರ ಕ್ವಶನ್ಸನ್ನು. ಸೊ ಹಾಗಾದ್ರೆ ಅದೇ ರೀತಿ ನೆಕ್ಸ್ಟ್ ಕ್ವಶನ್ಸ್ ನೋಡೋಣ. ಎಕ್ಸ್ ಸ್ಟಾರ್ಟೆಡ್ ಎ ಬಿಸ್ನೆಸ್ ವಿತ್ ಸಮ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಇನ್ವೆಸ್ಟ್ಮೆಂಟ್ ಬಗ್ಗೆ ಹೇಳಿಲ್ಲ. ಎಕ್ಸ್ ಅನ್ನೋನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದಾನೆ, ಸಮ್ ಇನ್ವೆಸ್ಟ್ಮೆಂಟ್ ಇದೆ. ನೆಕ್ಸ್ಟ್ ಆಫ್ಟರ್ 4 months, 4 months ಆದಮೇಲೆ ಎಕ್ಸ್ ಲೆಫ್ಟ್ ದಿ ಬಿಸ್ನೆಸ್. ಸೊ ಎಕ್ಸ್ ಏನಾಗ್ತಾನೆ, ಆ ಬಿಸ್ನೆಸ್ಸಿಂದ ಬಿಟ್ಟು ಹೋಗ್ತಾನೆ. ನೆಕ್ಸ್ಟ್ ವೈ ಜಾಯ್ನ್ ಆಗ್ತಾನೆ ಎಕ್ಸ್ ಪ್ಲೇಸಲ್ಲಿ, ಅಥವಾ ಇನ್ನೊಬ್ಬ ಬಂದು ಜಾಯ್ನ್ ಆಗ್ತಾನೆ. ವೈ ಜಾಯ್ನ್ಸ್ ದಿ ಬಿಸ್ನೆಸ್ ವಿತ್ ದಿ ಇನ್ವೆಸ್ಟ್ಮೆಂಟ್ ಈಕ್ವಲ್ ಟು ದಿ 2/5 ಆಫ್ ದಿ ಅಮೌಂಟ್ ಇನ್ವೆಸ್ಟೆಡ್ ಬೈ ಎಕ್ಸ್. ಸೊ ಎಕ್ಸ್ ಏನು ಇನ್ವೆಸ್ಟ್ಮೆಂಟ್ ಮಾಡಿದ್ನೋ ಇನಿಷಿಯಲ್ ಆಗಿ ಅದರ 2/5 ಅಷ್ಟು ಯಾರು ಮಾಡ್ತಾನಂತೆ, ವೈ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ಅಂತ ಹೇಳಿದ್ದಾರೆ. ಸೊ ಇದನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡ್ತಾ ಹೋಗಿ. 2/5 ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಿರಬೇಕು. ನೆಕ್ಸ್ಟ್ ಆಟ್ ದಿ ಸೇಮ್ ಟೈಮ್, ಅದೇ ಟೈಮಲ್ಲಿ ಇನ್ನೊಬ್ಬ ಬರ್ತಾನಂತೆ, ಝೆಡ್ ಅನ್ನೋನು ಬಂದು ಜಾಯ್ನ್ ಆಗ್ತಾನೆ ಬಿಸ್ನೆಸ್ಸಿಗೆ. ಸೊ ಅವನು ಕೂಡ ವಿತ್ ದಿ ಇನ್ವೆಸ್ಟ್ಮೆಂಟ್ ಈಕ್ವಲ್ ಟು ದಿ 3/2 ಆಫ್ ಎಕ್ಸ್, ಅಥವಾ 3/2 ಏನು ಇನ್ವೆಸ್ಟ್ಮೆಂಟ್ ಮಾಡಿದಾನೋ ಎಕ್ಸ್ ಅದರ 3/2 ಅಷ್ಟು ಯಾರು ಮಾಡ್ತಾನೆ, ಝೆಡ್ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ. ಇಫ್ ಅಟ್ ದಿ ಎಂಡ್ ಆಫ್ ದಿ ಇಯರ್ ದಿ ಡಿಫ್ರೆನ್ಸ್ ಬಿಟ್ವೀನ್ ದಿ ಪ್ರಾಫಿಟ್ ಶೇರ್ ಆಫ್ ಎಕ್ಸ್ ಆ್ಯಂಡ್ ಝೆಡ್ ಈಸ್ 1000. ಎಕ್ಸ್ ಮತ್ತು ಝೆಡ್ ನಡುವಿನ ಡಿಫ್ರೆನ್ಸ್ 1000 ಆಗಿದ್ರೆ ಇಯರ್ ಎಂಡಿಂಗಲ್ಲಿ ಫೈಂಡ್ ದಿ ಟೋಟಲ್ ಪ್ರಾಫಿಟ್ ಅರ್ನ್ಡ್ ಬೈ ದೆಮ್. ಹಾಗಾದ್ರೆ ಅವರು ಟೋಟಲ್ ಆಗಿ ಎಷ್ಟು ಪ್ರಾಫಿಟನ್ನು ಅರ್ನ್ ಮಾಡಿದ್ರು. ಸೊ ಇದು ಕ್ವಶನ್ ಏನು ಕಾಂಪ್ಲಿಕೇಟೆಡ್ ಅಲ್ಲ, ನೋಡಲಿಕ್ಕೆ ಲೆಂತಿ ಇನ್ಫಾರ್ಮೇಷನ್ ಇದೆ, ಬಟ್ ನೀವು ಒಂದು ಕಡೆಯಿಂದ ಅಬ್ಸರ್ವೇಷನ್ ಮಾಡ್ತಾ ಬಂದ್ರೆ 100% ಇದು ಈಸಿ ಆಗ್ತಾ ಹೋಗುತ್ತೆ. ಸೊ ಎಕ್ಸ್ ಸ್ಟಾರ್ಟೆಡ್ ಎ ಬಿಸ್ನೆಸ್ ವಿತ್ ಸಮ್ ಇನ್ವೆಸ್ಟ್ಮೆಂಟ್ ಆಫ್ಟರ್ 4 months ಚೇಂಜ್ ಆಗ್ತಾ ಇರೋದು. ಹಾಗಾದ್ರೆ 4 months ತನಕ ಎಕ್ಸ್ ಅನ್ನೋನು ಇದ್ದೇ ಇರ್ತಾನಲ್ವಾ. ಸೊ ಹಾಗಾದ್ರೆ 4 months ತನಕ ಎಕ್ಸ್ ಇರ್ತಾನೆ ಅಂದ್ರೆ ಏನು ಮಾಡ್ಬೋದು, ಎಕ್ಸ್ ಇಂಟು 4 ಅಂದರೆ 4x ಆಗುತ್ತೆ. ಯಾಕಂದ್ರೆ ಸಮ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ದಾರೆ, ಹಾಗಾಗಿ ಇನ್ವೆಸ್ಟ್ಮೆಂಟ್ ಗೊತ್ತಿಲ್ಲ ನನಗೆ. 3 persons ಇದ್ದಾರೆ, ಎಕ್ಸ್, ವೈ, ಇನ್ನೊಬ್ಬ ಝೆಡ್. ಸೊ ಅಲ್ಲಿಗೆ ಎಕ್ಸ್ ಏನ ಇನ್ವೆಸ್ಟ್ಮೆಂಟ್ ಗೊತ್ತಿಲ್ಲ, ಸಮ್ ಇನ್ವೆಸ್ಟ್ಮೆಂಟನ್ನು ಎಕ್ಸ್ ಅಂತಾನೆ ತಗೊಳ್ಳಿ. ಅಲ್ಲಿಗೆ ಎಕ್ಸ್ ಇಂಟು 4 ಅಂತ ತಗೊಳ್ಳಿ. ಸೊ ಅಲ್ಲಿಗೆ 4x ಆಗುತ್ತೆ ನಿಮಗೆ ಫಸ್ಟ್ ಒನ್ನು. ಸೊ ಇನ್ವೆಸ್ಟ್ಮೆಂಟ್ ಏನಿದೆ ಅದನ್ನು ಎಕ್ಸ್ ಅಂತ ತಗೊಳ್ಳಿ, ಇಂಟು 4 ಮಾಡಿದರೆ 4x ಆಯಿತು. ನೆಕ್ಸ್ಟ್ ಆಫ್ಟರ್ 4 months ಎಕ್ಸ್ ಲೆಫ್ಟ್ ದಿ ಬಿಸ್ನೆಸ್, 4 months ತನಕ ಮಾತ್ರ ಇರ್ತಾನೆ, ಆಮೇಲೆ ಬಿಟ್ಟು ಹೋಗ್ತಾನೆ ಅವನು. ವೈ ಜಾಯಿನ್ಸ್ ದಿ ಬಿಸ್ನೆಸ್ ವಿತ್ ಆನ್ ಇನ್ವೆಸ್ಟ್ಮೆಂಟ್ ಈಕ್ವಲ್ ಟು ದಿ 2/5 ಆಫ್ ದಿ ಅಮೌಂಟ್ ಇನ್ವೆಸ್ಟೆಡ್ ಬೈ ಎಕ್ಸ್. ಸೊ ಎಲ್ಲರೂ 1 yearಗೆ ಅಟ್ ದಿ ಇಯರ್ ಎಂಡಲ್ಲಿ ಹೇಳ್ತಿದ್ದಾರೆ, ಅಂದರೆ 1 yearಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಂತ ಅರ್ಥ. 4 months ಆದಮೇಲೆ ನಿಮಗೆ ಎಕ್ಸ್ ಬಿಟ್ಟು ಹೋಗ್ತಾನೆ, ವೈ ಬಂದು ಜಾಯ್ನ್ ಆಗ್ತಾನೆ. ಹಾಗಾದರೆ 12 monthsಲ್ಲಿ 4 months ಆಗಿದೆ ಅಂದರೆ ರಿಮೈನಿಂಗ್ ಎಷ್ಟು ಮಂತ್ ಉಳಿತು, ರಿಮೈನಿಂಗ್ 8 months ಉಳಿಯುತ್ತೆ. ಅದು ವೈ ಪಾರ್ಟ್ ಆಗಿರುತ್ತೆ. ಹಾಗಾದರೆ 8 monthsಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ವೈ ಅಂದರೆ 2/5 ಆಫ್ ಎಕ್ಸ್. ಎಕ್ಸ್ ಏನು ಇನ್ವೆಸ್ಟ್ಮೆಂಟ್ ಮಾಡಿದ್ನೋ ಅದರ 2/5. ಎಕ್ಸ್ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದ, ಎಕ್ಸ್ ಅಷ್ಟೇ ಇನ್ವೆಸ್ಟ್ಮೆಂಟ್ ಮಾಡಿದ್ದ. 2/5 ಆಫ್ ಎಕ್ಸ್ ಅಂದರೆ 2/5 ಇಂಟು ಎಕ್ಸ್. ನೆಕ್ಸ್ಟ್ ಝೆಡ್ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ಅಟ್ ದಿ ಸೇಮ್ ಟೈಮ್, ಅಂದರೆ ಆಫ್ಟರ್ 4 months ಆದಮೇಲೆ ಝೆಡ್ ಕೂಡ ಬಂದು ಜಾಯ್ನ್ ಆಗ್ತಾ ಇದ್ದಾನೆ. ಯಾವಾಗ ವೈ ಜಾಯ್ನ್ ಆದ್ನೋ ಅದೇ ಟೈಮಲ್ಲಿ ನಿಮಗೆ ಇಲ್ಲೇ ಹೇಳ್ಬೋದಿತ್ತು ವೈ ಆ್ಯಂಡ್ ಝೆಡ್ ಜಾಯ್ನ್ ಅಂತ, ಬಟ್ ಅವ್ರು ಸಪ್ರೇಟಾಗಿ ಹೇಳಿದ್ದಾರೆ ಅಟ್ ದಿ ಸೇಮ್ ಟೈಮ್ ಅಂತ ಹೇಳಿರೋದ್ರಿಂದ ಇದು ಕೂಡ ಇಂಪಾರ್ಟೆಂಟು. ಸೇಮ್ ಟೈಮ್ ಅಂದರೆ ಇವನೇನು 4 months ಆದಮೇಲೆ ಎಕ್ಸ್ ಲೆಫ್ಟ್ ಆಗ್ತಾನೆ, ಅದೇ ಟೈಮಲ್ಲಿ ಝೆಡ್ ಮತ್ತು ವೈ ಇಬ್ಬರು ಜಾಯ್ನ್ ಆಗಿದ್ದಾರೆ. ಹಾಗಾದರೆ ಝಡ್ಡಿಗೆ ಎಷ್ಟು ಕ್ಯಾಲ್ಕುಲೇಷನ್ ಮಾಡಬೇಕು ಮಂತು. ಸೊ ಇದು ಕೂಡ 8 months ಆಗಿರುತ್ತೆ. 8 ಇಂಟು 3/2 ಆಫ್ ಅಮೌಂಟ್ ಇನ್ವೆಸ್ಟೆಡ್ ಬೈ ಎಕ್ಸ್. ಎಕ್ಸ್ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದ, ಎಕ್ಸ್ ಅಷ್ಟೇ ಇನ್ವೆಸ್ಟ್ಮೆಂಟ್ ಮಾಡಿದ ಅಂತ ತಗೊಂಡಿದ್ದೀರಾ. ಹಾಗಾದರೆ 3/2 ಆಫ್ ಎಕ್ಸ್ ಆಗಿರ್ತಾನೆ. ನೆಕ್ಸ್ಟ್ ಇಲ್ಲಿ 2 1s 2 4s 8 ಸಿಂಪ್ಲಿಫೈ ಮಾಡ್ಬೋದು. 4 3s 12, ಇದು ಸಿಂಪ್ಲಿಫೈ ಆಗಲ್ಲ. ಹಾಗಾದರೆ 4 ಇಂಟು ಎಕ್ಸ್ ನಿಮಗಿಲ್ಲಿ 4x ಆಗುತ್ತೆ. 8 2s 16/5x, 16x/5 ಅಂತಾನೆ ಬರ್ಕೊಳ್ಳಿ. 16x/5 ಆಗುತ್ತೆ ಇಲ್ಲಿ ನಿಮಗೆ, ಯಾಕಂದರೆ 8 2s 16, ಆ ಕಡೆ ಎಕ್ಸ್ ಇದೆ ಅಂದರೆ ಅದನ್ನು ಡೈರೆಕ್ಟಾಗಿ ಬರ್ಕೊಳ್ಳಿ, ಹಾಗೆ ಬರ್ಕೊಳ್ಬೋದು. ಸೊ 16x/2 ಆಯಿತು. ನೆಕ್ಸ್ಟ್ ಇಲ್ಲಿ ಥರ್ಡ್ ಒನ್ ಝಡ್ಡಿಗೆ ಬಂದರೆ ಸಿಂಪ್ಲಿಫೈ ಮಾಡಿದರೆ 4 3s 12x ಆಗುತ್ತೆ ನಿಮಗೆ. ಸೊ ಇದು ರೇಷಿಯೋ. ನೆಕ್ಸ್ಟ್ ಇಲ್ಲಿ 5 ಇರೋದ್ರಿಂದ ರೇಷಿಯೋ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೇಬೇಕಾಗುತ್ತೆ, LCM ಮಾಡಲೇಬೇಕು. ಸೊ ಹಾಗಾದರೆ LCM ಮಾಡಿದರೆ ಇಲ್ಲಿ 1 ಇದ್ದರೆ ಇಂಟು 5 ಮಾಡಿದರೆ ನಿಮಗೆ 5 LCM, ಇದಕ್ಕೂ 1 ಇದೆ ಅಂದರೆ ಇಂಟು 5 ಮಾಡಬೇಕು. ಅಲ್ಲಿಗೆ 4 5s 1 ಇಂಟು 5s 5 ಆದರೆ 4 5s 20x ಆಯ್ತು ಇದು. ಸೊ ಇದು 16x ಹಾಗೆ ಇರುತ್ತೆ. ಇಲ್ಲಿ 12 5s 60x ಆಗುತ್ತೆ. ಇದು ರೇಷಿಯೋ. ಎಕ್ಸ್ ಕ್ಯಾನ್ಸಲ್ ಮಾಡಿದ್ರೆ ಡೈರೆಕ್ಟಾಗಿ 20:16:60 ಅನ್ನೋದು ನಿಮ್ಮ ರೇಷಿಯೋ ಆಗಿರುತ್ತೆ.
ಸೊ ಹಾಗಾದರೆ ಫೈನಲ್ ಆಗಿ ನಿಮಗೆ ರೇಷೋ ಏನು ಬಂತು ಆ ರೇಷೋನ ಬರ್ಕೊಂಡು ನೀವು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಹೋಗಿ. ಸೊ 4 5 20x ಈಸ್ಟು ನೆಕ್ಸ್ಟ್ 16x ಹಾಗೆ ಇರುತ್ತೆ. 12 5 60x ಅನ್ನೋದು ಗೊತ್ತಾಯ್ತು. ಇಲ್ಲಿ x ಅನ್ನು ಕನ್ಸಿಡರ್ ಮಾಡಬೇಡಿ, ಡೈರೆಕ್ಟಾಗಿ ರೇಷೋ ಮಾಡ್ಕೊಳ್ಳಿ. ಸೊ 20 16 60 4ಇಂದ ಡಿವೈಡ್ ಮಾಡ್ಬೋದು ಇದನ್ನು. 4 5 20, 4 4 16, 4 15 60. ಸೊ 15 4 60 ಅಥವಾ 4 15 60. 5 4 15 ಬಂತು. ಇನ್ನು ಸಿಂಪ್ಲಿಫೈ ಆಗಲ್ಲ, ಇದೇ ಫೈನಲ್ ರೇಷಿಯೋ ಯಾರ್ದು ಎಕ್ಸ್ ವೈ ಝಡ್ ಇಂದು. ನೆಕ್ಸ್ಟ್ ಏನು ಹೇಳಿದ್ದಾರೆ ಅವರು, at the end of the year difference between the profit share of x and z. ಸೊ ನಿಮಗೆ ಫಸ್ಟ್ ಪರ್ಸನ್ x, ಲಾಸ್ಟ್ ಪರ್ಸನ್ z, ಇವರಿಬ್ಬರ ನಡುವಿನ ಡಿಫ್ರೆನ್ಸ್ ಏನಂತೆ 1000 ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ 5 ಮತ್ತು 15ಗೆ ಡಿಫ್ರೆನ್ಸ್ ಎಷ್ಟು ಬರುತ್ತೆ, 10 ಬರುತ್ತೆ. ಸೊ 10ಗೆ ನಿಮಗೆ 1000 rupees ಅಮೌಂಟ್ ಡಿಫ್ರೆನ್ಸ್ ಅಂತ ಹೇಳಿದರು. ಕೇಳಿರೋದೇನು, ದೆನ್ ಫೈಂಡ್ ದಿ ಟೋಟಲ್ ಪ್ರಾಫಿಟ್ ಅರ್ನಡ್ ಬೈ ದೆಮ್, ಅಂದರೆ 3 ಜನ ಸೇರಿದ್ರೆ ಟೋಟಲ್ ಎಷ್ಟು ಪ್ರಾಫಿಟ್ ಆಗುತ್ತೆ. ಅಲ್ಲಿಗೆ 15 + 5 20, 20 + 4 ಅಂದರೆ 24. 10ಗೆ 1000 ಆದರೆ 24ಗೆ ಎಷ್ಟು, ಕ್ರಾಸ್ ಮಲ್ಟಿಪ್ಲೈ ಮಾಡ್ತಾ ಬನ್ನಿ. 1000 × 24 ಡಿವೈಡೆಡ್ ಬೈ 10 ಅಂದರೆ 0 0 ಕ್ಯಾನ್ಸಲ್ಲು. 24 × 100 ಅಂದರೆ 2400. ಹಾಗಾದರೆ ನಿಮ್ಮ ಆನ್ಸರ್ ಏನಾಗಿರಬೇಕು ಅಂದರೆ 2400 ಅನ್ನೋದು ನಿಮ್ಮ ಆನ್ಸರ್ ಆಗಿರುತ್ತೆ. ಆಪ್ಷನ್ ಬಿ ಆನ್ಸರ್ 2400. ಸೊ ಕ್ವಶನ್ಸನ್ನು ನೀವು ಇನ್ ಕೇಸ್ ನಿಮಗೆ ಕಾಂಪ್ಲಿಕೇಟೆಡ್ ಅನಿಸಿದ್ರೆ ಪಾಸ್ ಮಾಡಿ ಸಾಲ್ವ್ ಮಾಡ್ತಾ ಹೋಗಿ, ಅಥವಾ ಒಂದ್ಸಲ ನೀವು ಬೇಕಾದರೆ ಬ್ಯಾಕ್ ಬಂದುಬಿಟ್ಟು ಚೆಕ್ ಮಾಡ್ಬೋದು ಎಲ್ಲೆಲ್ಲಿ ಯಾವ್ಯಾವ ರೀತಿ ಸಾಲ್ವ್ ಮಾಡಿದ್ದೀರಾ ಅನ್ನೋದು. ಸೊ ಆ ರೀತಿ ರಿಪೀಟ್ ಮಾಡ್ತಾ ಹೋದರೆ ವೀಡಿಯೋನ 100% ಈಸಿ ಆಗುತ್ತೆ. ಯಾಕೆಂದರೆ ಇದು ಪ್ರೀವಿಯಸ್ ಎಕ್ಸಾಮಲ್ಲಿ ಕೇಳಿರುವಂಥ ಕ್ವಶನ್ಸನ್ನೇ ಸಾಲ್ವ್ ಮಾಡಿಸ್ತಾ ಇರೋದು. ಹಾಗಾಗಿ ನಿಮಗೆ ಇದೇ ರೀತಿ ಕ್ವಶನ್ಸ್ ಕೇಳ್ತಾರೆ, ಇದಕ್ಕಿಂತ ಈಸಿನೇ ಕೇಳ್ಬೋದು ಹೊರತು ಕಾಂಪ್ಲಿಕೇಟೆಡ್ ಅಂತೂ ಕೇಳಲ್ಲ. ಯಾಕಂದರೆ ಕಾಂಪ್ಲಿಕೇಟೆಡ್ ಕೇಳಿದರೆ ನಿಮಗೆ ಪ್ರಿಲಿಮ್ಸಲ್ಲಿ ಟೈಮ್ ಸಾಕಾಗಲ್ಲ. ಸೊ ಅದೇ ರೀತಿ ಹಾಗಾದರೆ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋಣ. ABC invested in the ratio of 7:8:5 in a business. So 3 persons ಇದ್ದಾರೆ. ABC ಇನ್ವೆಸ್ಟ್ಮೆಂಟ್ ಯಾವ ರೀತಿ ಇದೆ ಅಂದರೆ 7:8:5 ಇದೆ. ಇನ್ ಎ ಬಿಸ್ನೆಸ್ ದೇ ಗಾಟ್ ಆನ್ ಆನ್ಯುವಲ್ ಪ್ರಾಫಿಟ್ ಆಫ್ rupees 1,36,800 rupees ಅನ್ನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಯಾರ್ಯಾರು, ABC. ಸೊ ಅದನ್ನ ಹೇಳಿರೋದು ಅವರು. ಗಾಟ್ ಆನ್ ಆನ್ಯುವಲ್ ಪ್ರಾಫಿಟ್ ಒಬ್ರದ್ದಲ್ಲ ಇದು. 1,36,800 ಏನಿದೆ 3 persons ಅಂದರೆ ABCಯ 7:8:5 ಇನ್ವೆಸ್ಟ್ಮೆಂಟ್ ಏನಿದೆ ಇದರ ಪ್ರಾಫಿಟ್. ನೆಕ್ಸ್ಟ್ A and C withdraw their amount at the end of 3 months and 7 months ರೆಸ್ಪೆಕ್ಟಿವ್ಲಿ ಅಂತ ಹೇಳಿದ್ದಾರೆ. ಎ ಮತ್ತು ಸಿ ಏನು ಮಾಡ್ತಾರೆ, 3 months ಆದಮೇಲೆ ಅವರು ಅಮೌಂಟನ್ನು ವಿತ್ಡ್ರಾ ಮಾಡ್ಕೊಳ್ತಾರೆ. ಎ 3 months ಆದಮೇಲೆ ವಿತ್ಡ್ರಾ ಮಾಡ್ಕೊಳ್ತಾನೆ. ಅದೇ ರೀತಿ ಎ ಆ್ಯಂಡ್ ಸಿ ಹೇಳಿರೋದು ಸಿ 7 months ಆದಮೇಲೆ ವಿತ್ಡ್ರಾ ಮಾಡ್ಕೊಳ್ತಾನೆ. ಹಾಗಾದರೆ ಫೈಂಡ್ ದಿ ಡಿಫ್ರೆನ್ಸ್ ಬಿಟ್ವೀನ್ ಎ ಆ್ಯಂಡ್ ಸಿಸ್ ಶೇರ್ ಆಫ್ ಪ್ರಾಫಿಟ್ ಅಂತ ಹೇಳಿದ್ದಾರೆ. ಎ ಮತ್ತು ಸಿಯ ಶೇರ್ ಆಫ್ ಪ್ರಾಫಿಟ್ ಏನಿದೆ ಅದರ ನಡುವಿನ ಡಿಫ್ರೆನ್ಸ್ ಏನಾಗುತ್ತೆ ಅಂತ ಕೇಳಿದ್ದಾರೆ. ಸೊ ಹಾಗಾದರೆ ಏನು ರೇಷೋ ಕೊಟ್ಟಿದ್ದಾರೆ, ಈ ರೇಷೋ ಬೇಸ್ ಮೇಲೆ ನೀವು ಮಾಡ್ತಾ ಬರ್ಬೋದು. ಸೊ ಯಾಕಂದರೆ ನಿಮಗೆ ಇನ್ವೆಸ್ಟ್ಮೆಂಟ್ ರೇಷೋ ಹೇಳಿರೋದ್ರಿಂದ ಇಲ್ಲಿ ಅಮೌಂಟ್ ಇಲ್ಲ. ಬಟ್ ಅಮೌಂಟ್ ಇಲ್ಲ ಅಂದರೂ ಅವರೇ ಡೈರೆಕ್ಟ್ ರೇಷೋ ಕೊಟ್ಟಿದ್ದಾರೆ. ನೀವು ರೇಷೋ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಏನು ರೇಷೋ ಕೊಟ್ಟಿದ್ದಾರೆ ಆ ರೇಷೋ ಬೇಸ್ ಮೇಲೆ ಮಾಡ್ತಾ ಬರ್ಬೋದು. ಸೊ ಇರುವಂಥದ್ದು 3 persons. ಎ ಇದ್ದಾನೆ, ಅದೇ ರೀತಿ ಬಿ ಇದ್ದಾರೆ, ಅದೇ ರೀತಿ ಸಿ ಇದ್ದಾರೆ. 3 persons ಆಯಿತು. ಇನ್ವೆಸ್ಟ್ಮೆಂಟ್ ಏನಿದೆ ಇವ್ರದ್ದು 7, ಇವ್ರದ್ದು 8, ಇವ್ರದ್ದು 5. 7:8:5 ಅಂತ ಹೇಳಿರೋದು. ನೆಕ್ಸ್ಟ್ ಇನ್ನೊಂದೇನೋ ಇನ್ಫಾರ್ಮೇಷನ್ ಇದೆ. ಏನಿದೆ, ಗಾಟ್ ಆನ್ ಆನ್ಯುವಲ್ ಪ್ರಾಫಿಟ್ ಆಫ್ rupees 1,36,800 ಅಂತ ಇದೆ. ಬಟ್ ಇದನ್ನ ಲಾಸ್ಟಿಗೆ ಕನ್ಸಿಡರ್ ಮಾಡಿ. ಇಲ್ಲಿ ಎ ಅಂಡ್ ಸಿ ವಿತ್ಡ್ರಾ ದೇಯರ್ ಅಮೌಂಟ್ ಅಟ್ ದಿ ಎಂಡ್ ಆಫ್ 3 months. ಅಂದ್ರೆ ಎ ಎಷ್ಟು ಟೈಮ್ ಇರ್ತಾನೆ ಇಲ್ಲಿ, 3 months ಮಾತ್ರ ಇರ್ತಾನೆ. 3 months ಆದ್ಮೇಲೆ ಅವನ ಅಮೌಂಟನ್ನು ವಿತ್ಡ್ರಾ ಮಾಡ್ಕೊಳ್ತಾನೆ. ಸಿ ಎಷ್ಟು ಮಂತ್ ಇರ್ತಾನೆ, ಇವನು 7 months ಮಾತ್ರ ಇರ್ತಾನೆ. 7 months ಆದ್ಮೇಲೆ ವಿತ್ಡ್ರಾ ಮಾಡ್ಕೊಳ್ತಾನೆ. ಹಾಗಾದ್ರೆ ಬಿಗೆ ಏನಾದರೂ ಕಂಡೀಷನ್ಸ್ ಹೇಳಿದಾರ ಇಲ್ಲಿ? ಇಲ್ಲ, ಏನೂ ಕಂಡೀಷನ್ಸ್ ಹೇಳಿಲ್ಲ ಅಂದರೆ ನಿಮಗೆ ಸೊ ಇವನು ಕಂಪ್ಲೀಟ್ ಇರ್ತಾನೆ ಅಂತ ಅರ್ಥ. ಎ ಬಿ ಸಿಯಲ್ಲಿ ಬಿ ಅನ್ನೋನು ಕಂಪ್ಲೀಟ್ ಈ ಬಿಸ್ನೆಸ್ಸಲ್ಲಿ ಇರ್ತಾನೆ. ಇಯರ್ ಎಂಡಿಂಗ್ ಅಥವಾ 1 year ಫುಲ್ ಅವನು ಇರ್ತಾನೆ. ಇವರಿಬ್ಬರು 3 months ಅಲ್ಲಿ ಒಬ್ಬ ವಿತ್ಡ್ರಾ ಆಗ್ತಾನೆ, ಇನ್ನೊಬ್ಬ 7 months ಅಲ್ಲಿ ವಿತ್ಡ್ರಾ ಆಗ್ತಾನೆ. ಈಗ ಮಲ್ಟಿಪ್ಲೈ ಮಾಡ್ಬೋದು. ಸೊ ಇದು ನಿಮಗೆ ಇನ್ವೆಸ್ಟ್ಮೆಂಟ್ ರೇಷಿಯೋ, ಇದು ಮಂತ್. ಸೊ 7 3s 21 ಬರ್ಕೊಳ್ಳಿ. ಸೊ 12 8s 96. ಸಾರಿ, ಇಲ್ಲಿ ನಿಮಗೆ 12 8s ಇರೋದು. ಸೊ 12 8s 96 ಆಗುತ್ತೆ. ಸೊ ಇಲ್ಲಿ 96 ಬರ್ಕೊಳ್ಳಿ. ಅದೇ ರೀತಿ 5 7s
35 ಆಯ್ತು. ಸಿಂಪ್ಲಿಫೈ ಆಗುತ್ತಾ? 21, 96, 35 ಯಾವುದರಲ್ಲೂ ಸಿಂಪ್ಲಿಫೈ ಆಗಲ್ಲ. ಸಿಂಪ್ಲಿಫೈ ಆಗಲ್ಲ ಅಂದರೆ ಇದಿಷ್ಟು ಆ್ಯಡ್ ಮಾಡಿಕೊಂಡು ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ನಿಮಗೆ ಇನ್ವೆಸ್ಟ್ಮೆಂಟ್ ರೇಷೋ ಕೊಟ್ಟಿದ್ದಾರೆ, ಬಟ್ ಮಂತ್ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀರಾ. ಸೊ ಮಂತ್ ಅವ್ರು ಕೊಟ್ಟಿದ್ದಾರೆ, ಬಟ್ ಅದನ್ನು ಬಿಗೆ ಕನ್ಸಿಡರೇಷನ್ ನೀವು ತಗೊಳ್ಬೇಕು 12 ಅಂತ. 21:96:35 ಬಂತು. ಇದನ್ನ ನೆಕ್ಸ್ಟ್ ಈ ಪ್ರಾಫಿಟ್ ಏನಿದೆ ಆ್ಯನ್ಯುವಲ್ ಪ್ರಾಫಿಟ್ಟು ಅದರ ಬೇಸ್ ಮೇಲೆ ಕಂಪ್ಯಾರಿಸನ್ ಮಾಡ್ತಾ ಹೋಗಿ. ಸೊ ಹಾಗಾದರೆ ನಿಮಗೆ ಇಲ್ಲಿ ರೇಷೋ ಏನು ಬಂತು ಅಂದರೆ 21:96:35. ಸೊ ಇದಿಷ್ಟು ಸಿಂಪ್ಲಿಫೈ ಆಗಲ್ಲ ಇದು, ಹಾಗಾದರೆ ಆ್ಯಡ್ ಮಾಡ್ಕೊಳ್ಳೇಬೇಕಾಗುತ್ತೆ. ಸಿಂಪ್ಲಿಫೈ ಆಗಲ್ಲ ಅಂದರೆ 96, 35, 21. ಸೊ ಅಲ್ಲಿಗೆ 90 + 30 ಅಂದರೆ 120, 120 6 + 5 ಅಂದರೆ ನಿಮಗೆ 11 ಆಗುತ್ತೆ. 120 + 11 ಅಂದರೆ 131, 131ಗೆ 20 ಆ್ಯಡ್ ಮಾಡಿದ್ರೆ 151 + 1 ಅಂದರೆ 152 ಆಯಿತು. ಸೊ 152 ಇದು ನಿಮ್ಮ ಟೋಟಲ್ ರೇಷೋ ಆಯಿತು. ಅವ್ರು ಇನ್ನೊಂದೇನೋ ಹೇಳಿದ್ದಾರೆ, ದೇ ಗಾಟ್ ಆ್ಯನ್ಯುವಲ್ ಪ್ರಾಫಿಟ್ ಆಫ್ ₹136,800 ಅಂದರೆ 1,36,800 ಏನಿದೆ ಇದು ಆ್ಯನ್ಯುವಲ್ ಪ್ರಾಫಿಟ್. ಅಂದರೆ 3 ಜನದ ಸೇರಿ ಟೋಟಲ್ ಪ್ರಾಫಿಟ್ 1,36,800. ನೆಕ್ಸ್ಟ್ ನಿಮಗೆ ಕೇಳಿರೋದೇನು, ಫೈಂಡ್ ದಿ ಡಿಫ್ರೆನ್ಸ್ ಬಿಟ್ವೀನ್ ಎ ಆ್ಯಂಡ್ ಸಿ's ಶೇರ್ ಆಫ್ ಪ್ರಾಫಿಟ್. ಎ ಮತ್ತು ಸಿ ನಡುವಿನ ಡಿಫ್ರೆನ್ಸ್ ಏನಾಗುತ್ತೆ ಅಂತ ಕೇಳಿದ್ದಾರೆ. ಸೊ ಎ ಮತ್ತು ಸಿ ನಡುವಿನ ಡಿಫ್ರೆನ್ಸ್ ಏನಾಗುತ್ತೆ ಅಂದರೆ ನೀವು ಎಗೆ ಎಷ್ಟು ಆಮೇಲೆ ಸಿಗೆ ಎಷ್ಟು ಕ್ಯಾಲ್ಕುಲೇಟ್ ಮಾಡಬೇಡಿ, ಇವರಿಬ್ಬರ ಡಿಫ್ರೆನ್ಸ್ ನೋಡ್ಕೊಳ್ಳಿ. 21 ಇದೆ ಎ, ಅದೇ ರೀತಿ ಸಿ 35 ಇದೆ. ಹಾಗಾದರೆ 21ಇಂದ 35ಗೆ ಡಿಫ್ರೆನ್ಸ್ ಎಷ್ಟು ನಿಮಗೆ? ಈ ಕಡೆ 9 ಆ ಕಡೆ 5. ಸೊ 9 + 5 ಅಂದರೆ 14 ಆಗುತ್ತೆ. 152ಗೆ 1,36,800 ಆದರೆ 14ಗೆ ಎಷ್ಟು? ಸೊ 21 ಮತ್ತು 35 ಡಿಫ್ರೆನ್ಸ್ ನೋಡ್ಕೊಳ್ಳಿ, ಈ ಡಿಫ್ರೆನ್ಸ್ ನಿಮಗೆ 14 ಬರುತ್ತೆ. ಸೊ ಅದರ ಬೇಸ್ ಮೇಲೆ ನೀವು ಡೈರೆಕ್ಟ್ ಸಾಲ್ವ್ ಮಾಡ್ಬೋದು. ಹಾಗಾದರೆ 14 × 1,36,800 ಡಿವೈಡೆಡ್ ಬೈ 152 ಬರುತ್ತೆ. ಸೊ 152 ಇದೆ ಇಲ್ಲಿ 1,36,800 ಇದೆ. ಹಾಗಾದರೆ 136 ಅಂದರೆ ನಿಮಗೆ 1 ಟೈಮ್ಸ್ ಅಂತೂ ಆಗಲ್ಲ. ಸೊ ಅದಕ್ಕಿಂತ ನೀವು ಜಾಸ್ತಿನೇ ಮಾಡಬೇಕಾಗತ್ತೆ. ಸೊ ಜಾಸ್ತಿನೇ ಮಾಡಬೇಕು ಅಂದರೆ 14 ಮತ್ತು 152 ಡಿವೈಡ್ ಆಗುತ್ತಾ ಚೆಕ್ ಮಾಡ್ಕೊಳ್ಳಿ. ಸೊ 14 152 ಡಿವೈಡ್ ಆದರೆ ಅದನ್ನು ಮಾಡ್ಬೋದು, ಯಾಕಂದರೆ 14 1 14, ನೆಕ್ಸ್ಟ್ 1 ಉಳಿಯುತ್ತೆ, 12 ಉಳಿಯುತ್ತೆ, ಡೈರೆಕ್ಟ್ 14 ಅಂತೂ ಆಗಲ್ಲ. ಹಾಗಾಗಿ ಇದೆರಡನ್ನ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. 14 × 1,36,800 ಡಿವೈಡೆಡ್ ಬೈ 152. ಸೊ ಇಲ್ಲಿ 152 ಇಂದ ಸಿಂಪ್ಲಿಫೈ ಮಾಡ್ತಾ ಬನ್ನಿ. 152 1s ನಿಮಗೆ 152 ಇಂದ ಕಾಂಪ್ಲಿಕೇಟೆಡ್ ಆದರೆ ಬೇರೆ ಯಾವ್ದಾದ್ರು ಟೇಬಲ್ಸನ್ನು ಯೂಸ್ ಮಾಡ್ಬೋದು. ಸೊ 152 1s 152 ಆಗುತ್ತೆ. ನೆಕ್ಸ್ಟು ಇಲ್ಲಿ 152ನ ಎಷ್ಟು ಟೈಮ್ಸ್ ಮಾಡಿದ್ರೆ ನಿಮಗೆ 136 ಅಥವಾ ಇನ್ನೆಷ್ಟೋ ಬರುತ್ತೆ ಅಂತ. ಯಾಕಂದರೆ 152 ಇದೆ 136 ಇದೆ, ಆಗಲ್ಲ. ಇನ್ನೊಂದು ಡಿಜಿಟ್ ತಗೊಂಡ್ರೆ 1368 ಆಗುತ್ತೆ ನಿಮಗೆ, 1368. ಅಲ್ಲಿಗೆ 152ನ ನೀವು ಎಷ್ಟು ಟೈಮ್ಸ್ ಮಾಡ್ಬೋದು? ಸೊ 152ನ ನೀವು 10 ಟೈಮ್ಸ್ ಮಾಡಿದ್ರೆ 1520 ಆಗುತ್ತೆ. ಬಟ್ ನಿಮಗೆ ಬೇಕಾಗಿರೋದು ಎಷ್ಟು? 1368. ಹಾಗಾದರೆ ನೀವು 152ನ ಎಷ್ಟು ಟೈಮ್ಸ್ ಮಾಡಬೇಕು? 9, ಅಪ್ರಾಕ್ಸಿಮೇಟ್ಲಿ 9 ಟೈಮ್ಸ್ ಮಾಡಬೇಕಾಗುತ್ತೆ. 9 2s 18ಗೆ 8, 1 ಕ್ಯಾರಿ, 9 5s 45 + 1 46ಗೆ 6, 4 ಕ್ಯಾರಿ, 9 1s 9 + 4 ಅಂದರೆ 13. ಹಾಗಾದರೆ ಎಷ್ಟು ಟೈಮ್ಸ್ ಡಿವೈಡ್ ಆಗುತ್ತೆ? 152 9 ಟೈಮ್ಸ್ ಮಾಡಿದರೆ ನಿಮಗೆ ಇದು ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ. ಸೊ ಹಾಗಾದರೆ 90 ಅನ್ನೋದು ಆನ್ಸರ್ ಬರುತ್ತೆ. ಸಾರಿ, ಇಲ್ಲಿ 900 ಆಗುತ್ತೆ, ಈ ಕಡೆ 00 ಇರೋದ್ರಿಂದ. ನೆಕ್ಸ್ಟ್ ಏನು ಮಾಡ್ಬೋದು ನೀವು? 14 ಮತ್ತು 9ಅನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೋದು. ಹಾಗಾದರೆ 14 9s ನಿಮಗೆ ಎಷ್ಟು? ಸೊ 14 9s 126 ಬರುತ್ತೆ, 00 ಹಾಗೆ ಕನ್ಸಿಡರ್ ಮಾಡಿ. ಆನ್ಸರು 12,600. ಆಪ್ಷನ್ ಎ ಆನ್ಸರ್ 12,600 ಅನ್ನೋದು ನಿಮ್ಮ ಆನ್ಸರ್ ಆಗಿರುತ್ತೆ. ಕ್ಯಾಲ್ಕುಲೇಷನ್ಗಳು ಅಬ್ಸರ್ವ್ ಮಾಡ್ತಾ ಹೋಗಿ. ನಿಮಗೆ 152 ಇಂದ ಡಿವೈಡ್ ಮಾಡಲಿಕ್ಕೆ ಕಾಂಪ್ಲಿಕೇಟೆಡ್ ಆದರೆ ನೀವು ಬೇರೆ ಟೇಬಲಿಂದ ಟ್ರೈ ಮಾಡ್ಬೋದು. ಸೊ ಅದೇ ರೀತಿ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋಣ. ಹಾಗಾದರೆ ABC enters into a partnership business of total investment of 40,000. ಸೊ ABC 3 ಪರ್ಸನ್ಸ್ ಇದ್ದಾರೆ, 3 ಪರ್ಸನ್ಸು ಟೋಟಲ್ ಆಗಿ 40,000 ಅನ್ನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಎ ಇನ್ವೆಸ್ಟ್ 5,000 ಮೋರ್ ದ್ಯಾನ್ ಬಿ. ಸೊ ಎ ಬಿಗೆ ಕಂಪೇರ್ ಮಾಡಿದರೆ 5,000 ಜಾಸ್ತಿ ಮಾಡ್ತಾನೆ, ಬಿ ಎಷ್ಟೋ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ಅದಕ್ಕಿಂತ 5,000 ಜಾಸ್ತಿ ಮಾಡಿರಬೇಕು ಯಾರು? ಎ. ನೆಕ್ಸ್ಟು ಬಿ ಇನ್ವೆಸ್ಟ್ 10,000 ಮೋರ್ ದ್ಯಾನ್ ಸಿ. ಸಿ ಎಷ್ಟೋ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ಅದಕ್ಕಿಂತ 10,000 ಯಾರು ಜಾಸ್ತಿ ಮಾಡಿರಬೇಕು ಅಂದರೆ ಬಿ ಜಾಸ್ತಿ ಮಾಡಿರಬೇಕು. ಔಟ್ ಆಫ್ ಟೋಟಲ್ ಪ್ರಾಫಿಟ್ ಆಫ್ 20,000 ಹೌ ಮಚ್ ಡಸ್ ಎ ರಿಸೀವ್ ಅಂತ ಕೇಳಿದ್ದಾರೆ. ಸೊ ಇರುವಂಥದ್ದು ಓನ್ಲಿ 3 ಪರ್ಸನ್. ನಿಮಗೆ ಎಕ್ಸಾಮಲ್ಲೂ ಅಷ್ಟೇ ಮ್ಯಾಕ್ಸಿಮಮ್ ಅಂದರೆ 3 ಪರ್ಸನ್ಸ್ ಕೇಳಿರ್ತಾರೆ, ಅದಕ್ಕಿಂತ ಜಾಸ್ತಿ ಕೇಳಲ್ಲ. ಇನಿಷಿಯಲಿ 2 ಪರ್ಸನ್ಸೇ ಇರ್ತಾರೆ.
ಸೊ ಇಲ್ಲಿ ಎ ಬಿ ಸಿ 3 ಪರ್ಸನ್ಸ್ ಇದ್ದಾರೆ. ಇನ್ವೆಸ್ಟ್ಮೆಂಟ್ ಚೆಕ್ ಮಾಡ್ಕೊಳ್ತಾ ಹೋಗಿ. ಸೊ ಏನು ಹೇಳಿದ್ದಾರೆ, ಎ ಇನ್ವೆಸ್ಟ್ 5,000 ಮೋರ್ ದ್ಯಾನ್ ಬಿ, ಬಿಗಿಂತನೂ 5,000 ಜಾಸ್ತಿ ಮಾಡಿರಬೇಕು ಎ. ನನಗೆ ಬಿ ಎಷ್ಟು ಅನ್ನೋದೇ ಗೊತ್ತಿಲ್ಲ, ಹಾಗಾಗಿ ಎನ ಡೈರೆಕ್ಟ್ ಬರ್ಕೊಳ್ಳಿಕ್ಕೆ ಬರಲ್ಲ. ನೆಕ್ಸ್ಟ್ ಬಿ ಇನ್ವೆಸ್ಟ್ 10,000 ಮೋರ್ ದ್ಯಾನ್ ಸಿ, ಸಿ ಎಷ್ಟೋ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ಅದಕ್ಕಿಂತ 10,000 ಯಾರು ಜಾಸ್ತಿ ಮಾಡಿರಬೇಕು, ಬಿ ಮಾಡಿರ್ಬೇಕು. ಹಾಗಾದ್ರೆ ನನಗೆ ಸಿ ಎಷ್ಟು ಅನ್ನೋದು ಫಸ್ಟ್ ಗೊತ್ತಾಗಬೇಕು, ಅದ್ರ ಬೇಸ್ ಮೇಲೆ ಬಿ ಮಾಡ್ತೀನಿ, ಬಿ ಯ ಬೇಸ್ ಮೇಲೆ ಎ ಮಾಡ್ಬೋದು. ನೆಕ್ಸ್ಟ್ ಬನ್ನಿ, ಹಾಗಾದ್ರೆ ಬಿ ಇನ್ವೆಸ್ಟ್ 10,000 ಮೋರ್ ದ್ಯಾನ್ ಸಿ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ನಿಮಗೆ ಗೊತ್ತಿರಬೇಕಾಗಿರೋದು ಯಾರನ್ನ ಯಾರಿಗೆ ಕಂಪೇರ್ ಮಾಡಿ ಹೇಳಿದ್ದಾರೆ ಅನ್ನೋದು ಗೊತ್ತಿರಬೇಕು. ಎನ ಬಿಗೆ ಕಂಪೇರ್ ಮಾಡಿದ್ದಾರೆ, ಬಿನ ಸಿಗೆ ಕಂಪೇರ್ ಮಾಡಿದ್ದಾರೆ, ಹಾಗೆ ಸಿನ ಯಾರಿಗೂ ಕಂಪೇರ್ ಮಾಡಿಲ್ಲ. ಇವರು ನಿಮಗೆ ಬೇಸ್ ಆಗಿರ್ತಾರೆ. ಸಿ ಅನ್ನೋನು ಬೇಸ್ ಆಗಿರ್ತಾನೆ, ಯಾಕಂದ್ರೆ ಸಿ ಅನ್ನೋನ್ನ ಯಾರಿಗೂ ಕಂಪೇರ್ ಮಾಡಿಲ್ಲ. ಹಾಗಾದ್ರೆ ಸಿ ಬೇಸ್ 0 ಅಂತ ತಗೊಳ್ತೀನಿ. ಸಿಗಿಂತ ಬಿ ಎಷ್ಟು ಜಾಸ್ತಿ ಇರಬೇಕು, ಬಿ ಇನ್ವೆಸ್ಟ್ 10,000 ಮೋರ್ ದ್ಯಾನ್ ಸಿ. ಹಾಗಾದ್ರೆ ಸಿಗಿಂತ ಇವನು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು, 10,000 ಮೋರ್ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು. ಹಾಗಾದ್ರೆ ಸಿ 0 ಅಂತ ತಗೊಂಡ್ರೆ ಇವನು 10,000 ಆಯಿತು. ನೆಕ್ಸ್ಟ್ ಅದೇ ರೀತಿ ಎಗೆ ಬಂದರೆ ಎ ಇನ್ವೆಸ್ಟ್ 5,000 ಮೋರ್ ದ್ಯಾನ್ ಬಿ, ಬಿ 10,000 ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೇನೆ, ಇದಕ್ಕಿಂತ 5,000 ಜಾಸ್ತಿ ಮಾಡಿರಬೇಕು ಎ. ಹಾಗಾದರೆ ಏನಾಗುತ್ತೆ, 10,000ಕ್ಕೆ 5,000 ಆ್ಯಡ್ ಮಾಡಿದ್ರೆ ಜಾಸ್ತಿ ಮಾಡ್ತಾ ಇದ್ದಾನೆ, 15,000 ಆಗಿರಬೇಕು. ಹಾಗಾದರೆ ಇವರು 3 ಜನದ ಇನ್ವೆಸ್ಟ್ಮೆಂಟ್ ಎಷ್ಟು, ಸೊ 15, 10, 0, ಅಲ್ಲಿಗೆ 15 + 10 ಅಂದರೆ ಎಷ್ಟು, 25,000 ಇವರಿಬ್ಬರೇ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಟೋಟಲ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ ನಿಮಗೆ, 40,000 ಟೋಟಲ್ ಇನ್ವೆಸ್ಟ್ಮೆಂಟ್ ಇದೆ. ಸೊ ಇವರಿಬ್ಬರಿಂದ 25,000 ಇನ್ವೆಸ್ಟ್ ಆಗ್ತಾ ಇದೆ ಅಂದರೆ ಇದನ್ನ ಸಬ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ. ಸೊ 25 ಮತ್ತೆ 40ನ ಸಬ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ. ಸೊ 40 ಅಂದರೆ ಆ ಕಡೆ ನಿಮಗೆ 13, 25 ಅಂದರೆ 25 ಇಂದ 5 ಆ್ಯಡ್ ಮಾಡಿದ್ರೆ 30. ಸೊ 30 ಇಂದ 40ಗೆ 10, 10 + 5 ಅಂದರೆ ಇಲ್ಲಿ 15,000 ಬರುತ್ತೆ. ಈ 15,000ಅನ್ನು ಈ 3 ಮೆಂಬರ್ಸಿಗೆ ನೀವು ಈಕ್ವಲ್ ಆಗಿ ಡಿವೈಡ್ ಮಾಡಬೇಕಾಗತ್ತೆ. ಸೊ ಈಕ್ವಲ್ ಆಗಿ ಡಿವೈಡ್ ಮಾಡಿ ಉಳಿದಿರೋದನ್ನ ಕನ್ಸಿಡರ್ ಮಾಡ್ತಾ ಹೋಗಿ. ಸೊ 3 ಪರ್ಸನ್ಸ್ ಇದ್ದಾರೆ, 3 ಪರ್ಸನ್ಸ್ಗೆ ಈಕ್ವಲ್ ಆಗಿ ಡಿವೈಡ್ ಅಂದರೆ ಏನು ಮಾಡಬೇಕು, 15,000ಅನ್ನು 3 ಇಂದ ಡಿವೈಡ್ ಮಾಡಬೇಕು. ಸೊ ಹಾಗಾದ್ರೆ ಎಷ್ಟಾಗುತ್ತೆ, 3 × 5 = 15. ಸೊ 5,000 ಪರ್ ಹೆಡ್ ಬರುತ್ತೆ. ಈ 5,000ಅನ್ನು ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಹೋಗ್ಬೇಕು. ಸೊ ಯಾಕಂದ್ರೆ ಈಕ್ವಲ್ ಇದು ಬೇಸ್ ಏನಿದೆ, ಬೇಸ್ ಎಲ್ಲರೂ 5,000 ಇರುತ್ತೆ. ಅದ್ರ ಬೇಸ್ ಮೇಲೆ ಯಾಕಂದ್ರೆ ನೀವು ಸಿ ಬೇಸ್ ಇಟ್ಕೊಂಡಿದ್ದೀರಾ, ಯಾಕಂದ್ರೆ ಇಲ್ಲಿ 0 ತಗೊಂಡಿದ್ದೀರಾ, 0 ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅವ್ನು ಏನೋ ಪೋರ್ಷನ್ ಆಫ್ ಅಮೌಂಟನ್ನು ಇನ್ವೆಸ್ಟ್ ಮಾಡಿರ್ಬೇಕಾಗತ್ತೆ. ಸೊ ಅದು ಎಷ್ಟು ಅಂದರೆ 5,000. ಈ 5,000 ಅನ್ನೋದು ಇವನಿಗೂ ಬೇಸ್ ಇರುತ್ತೆ. ಸೊ ಇವನಿಗೂ ಬೇಸ್ ಇರುತ್ತೆ, ಇವನು 5,000 ಮಾಡ್ದ ಅಂದರೆ ಅದ್ರ ಬೇಸ್ ಮೇಲೆ ಇವನು ಎಷ್ಟೋ ಜಾಸ್ತಿ ಮಾಡಿರ್ತಾನೆ, ಅದ್ರ ಬೇಸ್ ಮೇಲೆ ಇವನು ಇನ್ನೆಷ್ಟೋ ಜಾಸ್ತಿ ಮಾಡಿರಬೇಕು. ಸೊ ಅದೇ ರೀತಿ ನೀವು ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ತೀರಾ. ಸೊ ಟೋಟಲ್ ನಿಮಗೆ ಕನ್ಸಿಡರೇಷನ್ ಸಿಗ್ತಾ ಹೋಗುತ್ತೆ. ಹಾಗಾದರೆ 15,000/3 ಅಂದರೆ ನಿಮಗೆ 5,000 ಬಂತು. ಸೊ ಅದು 3 ಮೆಂಬರ್ಸಿಗೂ 5,000 ಆಗಿರುತ್ತೆ. ನೆಕ್ಸ್ಟ್ ಅದಕ್ಕಿಂತ ಜಾಸ್ತಿ ಮಾಡಬೇಕು ಅವನು. ಸೊ ನೆಕ್ಸ್ಟ್ ಅದೇ ರೀತಿ ನೆಕ್ಸ್ಟ್ ಕ್ಯಾಲ್ಕುಲೇಷನ್ಸಿಗೆ ಹೋಗೋದಾದರೆ, ಸೊ ಈಗ ನಿಮಗೆ ಎ ಬಿ ಸಿಯ ಇನ್ವೆಸ್ಟ್ಮೆಂಟ್ ಗೊತ್ತಿದೆ. ಸೊ ಎ ಬಿ ಸಿ ಎಷ್ಟು ಇನ್ವೆಸ್ಟ್ಮೆಂಟ್ ಯಾರಿಗಿಂತ ಜಾಸ್ತಿ ಮಾಡಿರಬೇಕು ಅನ್ನೋದು ಫಸ್ಟ್ ಕನ್ಸಿಡರೇಷನಿಗೆ ಬಂದ್ರಿ, ಎ ಬಿ ಸಿ. ಹಾಗಾದರೆ 5,000 ಅನ್ನೋದು ಇವನು 5,000 ಇನ್ವೆಸ್ಟ್ಮೆಂಟ್ ಮಾಡಿರಲೇಬೇಕು, ಇದು ಇನಿಷಿಯಲ್ ಇನ್ವೆಸ್ಟ್ಮೆಂಟು. ಅದೇ ರೀತಿ ನೆಕ್ಸ್ಟ್ ಇವನು ಕೂಡ 5,000. ಸೊ ಆ ಬೇಸ್ ಏನಿದೆ ಅದು ಎಲ್ಲರಿಗೂ ಸೇಮ್ ಇರುತ್ತೆ, ಸೊ ಎಲ್ಲೂ ಕೂಡ ಚೇಂಜ್ ಆಗಲ್ಲ. ಇವನು ಕೂಡ 5,000 ಇನ್ವೆಸ್ಟ್ಮೆಂಟ್ ಮಾಡಿರ್ತಾನೆ. ಸೊ ಸಿ ಅನ್ನೋದು ಇವನೇ ಇಷ್ಟೇ, ಇದಕ್ಕಿಂತ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಲ್ಲ. ಬಿ ಅನ್ನೋನು ಏನು ಮಾಡ್ತಾನೆ, ಸಿಗೆ ಕಂಪೇರ್ ಮಾಡಿದರೆ 10,000 ಜಾಸ್ತಿ ಮಾಡಿರ್ತಾನೆ. ಸೊ 10,000 ಜಾಸ್ತಿ ಮಾಡ್ತಾನೆ. ಎ ಅನ್ನೋನು ಬಿಗೆ ಕಂಪೇರ್ ಮಾಡಿದರೆ 15,000 ಜಾಸ್ತಿ ಮಾಡ್ತಾನೆ. ಸೊ ಹಾಗಾದರೆ ಇವನು 15,000 ಜಾಸ್ತಿ ಮಾಡ್ತಾನೆ, ಇವನು 10,000 ಜಾಸ್ತಿ ಮಾಡ್ತಾನೆ, ಇವನು 5,000 ಮಾಡ್ತಾನೆ. ಹಾಗಾದರೆ ಇವನ ಇನ್ವೆಸ್ಟ್ಮೆಂಟು 5,000ನೇ ಆಗಿರಬೇಕು. ಇಲ್ಲಿ 30 ಕ್ಯಾನ್ಸಲ್ ಮಾಡ್ಕೊಳ್ಳಿ, ಇಲ್ಲೂ 30 ಕ್ಯಾನ್ಸಲ್ ಮಾಡ್ಕೊಳ್ಳಿ, ಇಲ್ಲೂ 30 ಕ್ಯಾನ್ಸಲ್ ಮಾಡ್ಕೊಳ್ಳಿ. ಸೊ ಇಲ್ಲೂ ಕೂಡ 30 ಕ್ಯಾನ್ಸಲ್ ಮಾಡ್ಬೋದು, 30 ಕ್ಯಾನ್ಸಲ್ ಮಾಡ್ಬೋದು. 10 + 5 ನಿಮಗೆ 15 ಆಗುತ್ತೆ, 15 + 5 20 ಆಗುತ್ತೆ. ಸೊ ಅದೇ ರೀತಿ ಇಲ್ಲಿ 5 ಇರುತ್ತೆ. ಸೊ 5 1s 5 3s 5 4s 4:3:1 ಆಯಿತು ನಿಮಗೆ ರೇಷಿಯೋ. ಏನು ಕೇಳಿದ್ದಾರೆ ನೆಕ್ಸ್ಟು, ಫೈಂಡ್ ಔಟ್ ಆಫ್ ದಿ ಟೋಟಲ್ ಪ್ರಾಫಿಟ್ ಆಫ್ 20,000 ಹೌ ಮಚ್ ಎ ರಿಸೀವ್ ಅಂತ ಕೇಳಿದ್ದಾರೆ. ಸೊ ಟೋಟಲ್ ಆಗಿ 20,000 ಇದೆ. ಹಾಗಾದರೆ ಎ ಯ ಪಾರ್ಟ್ ಎಷ್ಟು ಅಂತ, ಎ ಯ ಪಾರ್ಟ್ ಎಷ್ಟಿದೆ ನಿಮಗೆ, 4:3:1 ರೇಷಿಯೋ ಬಂದಿದೆ ಅಂದರೆ ಎ ಯ ಪಾರ್ಟ್ ಎಷ್ಟಾಗಿರಬೇಕು, 4 ಆಗಿರಬೇಕು. 4:3:1. ಸೊ ಇಲ್ಲಿ ಹೇಳಿರೋದೇನು, ಟೋಟಲ್ ಪ್ರಾಫಿಟ್ ಅಂದರೆ 4:3:1 ಇದು 3 ಸೇರಿ ಟೋಟಲ್ ಪ್ರಾಫಿಟ್. 4 + 3 7, 7 + 1 ಅಂದರೆ 8. ಸೊ 8ಗೆ 20,000 ಆದರೆ ನಿಮಗೆ ಕೇಳಿರೋದು ಎ ಯ ಪಾರ್ಟ್ 4ಗೆ ಎಷ್ಟು. ಸೊ ಅವ್ರು ಅದನ್ನೇ ಕೇಳೋದು, ಹೌ ಮಚ್ ಡಸ್ ಎ ರಿಸೀವ್ ಅಂತ. ಎ ಅಂದರೆ ಎಗೆ 4 ಬಂದಿದೆ ರೇಷಿಯೋ. ಸೊ ಹಾಗಾದರೆ 20 × 4 / 8. ನೀವು 4 1s 4 2s 8 ಆದರೂ ಮಾಡ್ಬೋದು, ಅಥವಾ ಡೈರೆಕ್ಟಾಗಿ 8 ಇಂದ 20 ಡಿವೈಡ್ ಮಾಡಿರಿ, ಕ್ರಾಸ್ ಮಲ್ಟಿಪ್ಲೈ ಮಾಡಿ. 8 1s ಸೊ 8
ಟೂ ಝಾ 16, 4 ಉಳಿತು 40 ಆಗುತ್ತೆ. ನೆಕ್ಸ್ಟು 8 5 ಝಾ 40, 250 ಆಯಿತು. ಇಲ್ಲಿ 2 0 ಇದೆ, ಹಾಗಾದರೆ 25 4 ಝಾ, ಸೊ 25 4 100 ಬರ್ತಾ ಇದೆ ಅಂದರೆ ನಿಮಗೆ, ಸೊ ಮುಂದೆ 2 0 ಹಾಕ್ಕೊಳ್ಳಿ. ಸೊ 10,000 ನಿಮ್ಮ ಆನ್ಸರ್ ಆಗಿರುತ್ತೆ. ಹಾಗಾದರೆ ಎ ಎಷ್ಟು ರಿಸೀವ್ ಮಾಡಬೇಕು ಅಂದರೆ 10,000 ರಿಸೀವ್ ಮಾಡಬೇಕು. ಸೊ ಅಥವಾ ಈ ರೀತಿನೂ ಮಾಡ್ಬೋದು, 4 1 ಝಾ 4, 2 ಝಾ 8 ಆ ಥರನಾರು ಮಾಡಿರಿ. 2 10 ಝಾ 20, ಅದು ಕೂಡ 10,000 ಆನ್ಸರು. ಸೊ ಯಾವ್ದು ಮಾಡಿದ್ರು ಆನ್ಸರ್ ಒಂದೇ. ಸೊ ಆನ್ಸರ್ ನಿಮಗೆ 10,000 ಬರುತ್ತೆ. ಎ ಎಷ್ಟು ರಿಸೀವ್ ಮಾಡ್ತಾನೆ ಅಂದರೆ 10,000 ರಿಸೀವ್ ಮಾಡ್ತಾನೆ. ಸೊ ಈ ರೀತಿ ಕ್ವಶನ್ಸನ್ನು ನಿಮಗೆ ಎಕ್ಸಾಮಲ್ಲಿ ಕೇಳ್ತಾ ಹೋಗ್ತಾರೆ, ಹಾಗಾಗಿ ಈ ರೀತಿ ಕ್ವಶನ್ಸನ್ನು ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಸೊ ಅದೇ ರೀತಿ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋಣ. ಎ ಆ್ಯಂಡ್ ಬಿ ಇನ್ವೆಸ್ಟೆಡ್ ಟೋಟಲ್ ರುಪೀಸ್ 20,000. ಸೊ ಎ ಮತ್ತು ಬಿ ಇಬ್ಬರೇ ಇರುವಂಥದ್ದು. ಇಲ್ಲಿ ಇಬ್ಬರು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ, 20,000 ಮಾಡ್ತಾ ಇದ್ದಾರೆ ಟೋಟಲ್ ಆಗಿ. ಆ್ಯಂಡ್ ಸ್ಟಾರ್ಟ್ ಎ ಬಿಸ್ನೆಸ್. ನೆಕ್ಸ್ಟ್, ಇಫ್ ಬಿ ಗೆಟ್ಸ್ ಟೋಟಲ್ ಪ್ರಾಫಿಟ್ ಆಫ್ 4,500. ಬಿ ಏನು ಮಾಡ್ತಾ ಇದ್ದಾನೆ, 4,500 ರೂಪಾಯಿ ಪ್ರಾಫಿಟ್ ತಗೊಳ್ತಾ ಇದ್ದಾನೆ. ಆ್ಯಂಡ್ ರೇಷಿಯೋ ಬಿಟ್ವೀನ್ ದಿ ಪ್ರಾಫಿಟ್ ಶೇರ್ ಆಫ್ ಬಿ ಆ್ಯಂಡ್ ಟೋಟಲ್ ಪ್ರಾಫಿಟ್ ಈಸ್ 9:16. ಇಲ್ಲಿ ಬಿ ಮತ್ತು ಎ ನಡುವಿನ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕೊಟ್ಟಿಲ್ಲ ಅವರು. ಬಿ ಮತ್ತು ಟೋಟಲ್ ಪ್ರಾಫಿಟ್ ನಡುವಿನ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕೊಟ್ಟಿದ್ದಾರೆ 9:16. Then next, amount invested by A if both A and B invested same time period. A ಮತ್ತು B ಸೇಮ್ ಟೈಮ್ ಪೀರಿಯಡ್ಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೇ ಆದಲ್ಲಿ ಅವರ ಅಮೌಂಟ್, ಇನ್ವೆಸ್ಟ್ಮೆಂಟ್ ಅಮೌಂಟ್ ಏನಾಗಿರುತ್ತೆ, ಯಾರದ್ದು ಎ ಇನ್ವೆಸ್ಟ್ಮೆಂಟ್ ಏನಾಗಿರುತ್ತೆ ಅಂತ ಕೇಳಿದ್ದಾರೆ. ಸೊ ಇಬ್ಬರು ಏನು ಮಾಡ್ತಿದ್ದಾರೆ, ಎ ಮತ್ತು ಬಿ ಇಬ್ಬರು ಸೇರಿ 20,000 ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾದರೆ ಆ 20,000 ಅನ್ನೋದು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಅಂದರೆ, ಸೊ ಟೋಟಲ್ ಆಗಿ ಇಬ್ಬರಿಂದ 20,000 ಇನ್ವೆಸ್ಟ್ಮೆಂಟ್ ಆಗ್ತಾ ಇದೆ ಅಂತ ಅರ್ಥ ಈ ಟ್ರಾನ್ಸಾಕ್ಷನಲ್ಲಿ. ಸೊ 20,000 ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಏನು ಹೇಳಿದ್ದಾರೆ ಅವರು, ಸೊ 20,000 ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಸ್ಟಾರ್ಟ್ ಎ ಬಿಸ್ನೆಸ್ ಇಫ್ ಬಿ ಗೆಟ್ಸ್ ಟೋಟಲ್ ಪ್ರಾಫಿಟ್ ಆಫ್ ರುಪೀಸ್ 5,000. ಸೊ ಇದರಲ್ಲಿ ನೀವು ಇನ್ವೆಸ್ಟ್ಮೆಂಟನ್ನು ಎಕ್ಸ್ ಅಂತ ತೊಗೊಂಡ್ರೆ ಅದರಲ್ಲಿ 20,000 ಅಂದರೆ, ಸೊ 20,000 ಇಲ್ಲಿ ನಿಮಗೆ ಎ ಅನ್ನೋನು ಎಕ್ಸ್ ಮಾಡಿದರೆ ಅವರಿಬ್ಬರಿಂದ 20,000 ಆಗಿರಲೇಬೇಕು. ಸೊ ಅದನ್ನು ಎಕ್ಸ್ ಅಂತ ತಗೊಳ್ತೀರಾ. ನೆಕ್ಸ್ಟು ಏನು ಹೇಳಿದ್ದಾರೆ ಅಂದರೆ, ಬಿ ಅನ್ನೋನು ಏನು ಮಾಡಿರಬೇಕು, 4,500 ತಗೊಂಡಿರಬೇಕು ಪ್ರಾಫಿಟನ್ನು. ಕಂಪ್ಯಾರಿಸನ್ ಯಾವುದಕ್ಕೆ ಮಾಡಬೇಕು, ಟೋಟಲ್ ಪ್ರಾಫಿಟಿಗೆ ಮಾಡಬೇಕು. ಹಾಗಾದರೆ 4,500 ಅನ್ನೋದು ಬಿ ತಗೊಂಡಿದ್ರೆ, ಸೊ ಇಲ್ಲಿ ಎಷ್ಟಿದೆ, 9:16 ಇದೆ. ಇದರಲ್ಲಿ ಬಿ ಯ ಪಾರ್ಟ್ ಎಷ್ಟು, 9. ಇದು ಬಿ ಪಾರ್ಟ್ ಆಗಿರುತ್ತೆ. ಸೊ ಹಾಗಾಗಿ ಕನ್ಫ್ಯೂಷನ್ ಮಾಡ್ಕೋಬೇಡಿ. 4,500 9 ಆದರೆ ಟೋಟಲ್ ಪ್ರಾಫಿಟ್ ನಿಮಗೆ ಬೇಕು 16ಗೆ ಎಷ್ಟು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಸೊ 16ಗೆ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡೋದಾದ್ರೆ 4,900 ಇಂಟು 16 ಡಿವೈಡೆಡ್ ಬೈ 9, ಅಲ್ಲಿಗೆ 9 5 ಝಾ 45. ಸೊ 9 5 ಝಾ 45 ಅಂದರೆ 16 5 ಝಾ 80. ನಿಮಗೆ ಆನ್ಸರು ಟೋಟಲ್ ಪ್ರಾಫಿಟ್ 8,000 ಆಗಿರುತ್ತೆ. ಸೊ ಟೋಟಲ್ ಪ್ರಾಫಿಟ್ 8,000. ಅವರು ಟೋಟಲ್ ಪ್ರಾಫಿಟ್ ಕೊಟ್ಟಿಲ್ಲ, ರೇಷಿಯೋ ಕೊಟ್ಟಿದ್ದಾರೆ. ಬಿಗೆ 4,500, ಹಾಗಾದರೆ ಬಿ ರೇಷಿಯೋ ಎಷ್ಟು, 9. 9ಗೆ 4,500 ಆದರೆ 16ಗೆ ಎಷ್ಟು ಅಂದರೆ ನಿಮಗೆ ಟೋಟಲ್ ಪ್ರಾಫಿಟ್ ಸಿಗುತ್ತೆ. ಹಾಗಾದರೆ ಟೋಟಲ್ ಪ್ರಾಫಿಟ್ ನಿಮಗೆ ಎಷ್ಟು ಸಿಕ್ತು, ಈಗ 8,000 ಅನ್ನೋದು ಟೋಟಲ್ ಪ್ರಾಫಿಟ್ ಸಿಕ್ತು. ಸೊ 8,000 ಏನು ಟೋಟಲ್ ಪ್ರಾಫಿಟ್ ಸಿಕ್ತು ಅದನ್ನು ಇಲ್ಲಿ ಕಂಪ್ಯಾರಿಸನ್ ಮಾಡ್ತಾ ಹೋಗಿ. ಸೊ ಹಾಗಾದರೆ ಟೋಟಲ್ ಪ್ರಾಫಿಟ್ 8,000 ಸಿಕ್ಕಿದೆ. ಸೊ ಅದರಲ್ಲಿ ಒಬ್ಬ ಪರ್ಸನ್ ಆಲ್ರೆಡಿ ಎಷ್ಟು ಅಮೌಂಟನ್ನು ರಿಸೀವ್ ಮಾಡ್ತಾ ಇದ್ದಾರೆ, ಯಾರವನು, ಬಿ ಅನ್ನೋನು. ಸೊ ಟೋಟಲ್ ಪ್ರಾಫಿಟ್ 8,000. 8,000 ಅಲ್ಲಿ 4,500 ಬಿ ರಿಸೀವ್ ಮಾಡ್ತಾ ಇದ್ದಾನೆ. ಟೋಟಲ್ 8,000, ಇದರಲ್ಲಿ 4,500 ಅಷ್ಟು ಬಿ ರಿಸೀವ್ ಮಾಡ್ತಾ ಇದ್ದಾನೆ ಅಂದರೆ ಉಳಿದಿರೋದೆಷ್ಟು ಎಗೆ, ಅವನು ಎಷ್ಟು ರಿಸೀವ್ ಮಾಡಿರ್ಬೇಕು ಎಗೆ. ಸೊ ರಿಮೈನಿಂಗ್ ಅಮೌಂಟೇ ಆಗಿರುತ್ತೆ. ಸೊ 4,500 ಅಂದರೆ 5,000ಗೆ ನಿಯರೆಸ್ಟ್, 5ಇಂದ 8ಗೆ 3 ಡಿಫ್ರೆನ್ಸ್, ಈ ಕಡೆ 5 ಅಂದರೆ 3,500 ಆಗಿರುತ್ತೆ. ಇದು ಎ, ಇದು ಬಿ. 4,500 ಅನ್ನೋದು ಬಿ. ಸೊ ಈಗ ನಿಮಗೆ ಇಲ್ಲಿ ಇಬ್ಬರದ್ದು ಪ್ರಾಫಿಟ್ ಡಿವೈಡ್ ಆಯಿತು. ಸೊ ಟೋಟಲ್ 8 ಆದರೆ 4,500 ಒಬ್ಬರಿಗಾದರೆ ಇನ್ನೊಬ್ಬನಿಗೆ ಎಷ್ಟು ಅಂತ. ಅಥವಾ ನೀವು ಅದನ್ನು ಡೈರೆಕ್ಟ್ ಬೇಕಾದ್ರೂ ಮಾಡ್ಬೋದು. ಸೊ 9ಗೆ 4,500 ಆದರೆ 16 ಮತ್ತು 9 ಡಿಫ್ರೆನ್ಸ್ ಎಷ್ಟು, ಸೊ ಆ ಕಡೆ 6 ಈ ಕಡೆ 7, ಆ ರೀತಿಯೂ ಮಾಡ್ಬೋದು. ಬಟ್ ಅಲ್ಲಿ 7ಇಂದ 9 5 ಝಾ 45 ಆದರೆ 7 5 ಝಾ 35, 3,500 ಆಗುತ್ತೆ. ಆ ರೀತಿಯೂ ಮಾಡ್ಬೋದು. ಸೊ ಇದೆರಡು 0 ಕ್ಯಾನ್ಸಲ್ ಮಾಡ್ಕೊಳ್ಳಿ. ಸೊ ಅದೆರಡು 0 ಕ್ಯಾನ್ಸಲ್ ಆಯಿತು ಅಂದರೆ ನಿಮಗೆ 35 ಮತ್ತು 45 ಉಳಿಯುತ್ತೆ. 5 7 ಝಾ 35, 5 9 ಝಾ 45. ಅಲ್ಲಿಗೆ 9 ಇಂಟು ಎಕ್ಸ್ 9x ಆಗುತ್ತೆ. ದಟ್ ಈಸ್ ಈಕ್ವಲ್ ಟು 7 ಇಂಟು 2 ಅಂದರೆ 14, ಅಲ್ಲಿಗೆ 1,40,000. ನಿಮಗೆ ಇಲ್ಲಿ 20,000 ಇರಿಂದ 1,40,000. ನೆಕ್ಸ್ಟು 7 ಇಂಟು ಎಕ್ಸ್ 7x ಆಗುತ್ತೆ. ಯಾಕಂದರೆ ಇಲ್ಲಿ 20,000 ಮೈನಸ್ ಎಕ್ಸ್ ಬರ್ಕೊಳ್ಳಿ. ಸಾರಿ, ಇಲ್ಲಿ ಪ್ಲಸ್ ಎಕ್ಸ್ ಇದೆ ಅಲ್ವಾ, ಇದನ್ನು ಮೈನಸ್ ಎಕ್ಸ್ ಬರ್ಕೊಳ್ಳಿ. ಯಾಕೆ ಮೈನಸ್ ಎಕ್ಸ್ ಅಂದರೆ ನಿಮಗಲ್ಲಿ
ಕ್ಯಾಲ್ಕುಲೇಷನ್ ಕೇಳಿರೋದು ಟೋಟಲ್ ಆಗಿ 20,000 ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಎ ಎಕ್ಸ್ ಅಷ್ಟು ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾನೆ ಅಂದರೆ ಸೊ ಉಳಿದಿರೋ ಅಮೌಂಟನ್ನು ಬಿ ಇನ್ವೆಸ್ಟ್ಮೆಂಟ್ ಮಾಡಿರಲೇಬೇಕು. 20,000 ಮೈನಸ್ ಎಕ್ಸ್. ಸೊ 7 ಇಂಟು ಎಕ್ಸ್ ಮೈನಸ್ 7x ಆಗುತ್ತೆ. 9x 7x ಈ ಕಡೆ ಬರ್ಬೇಕಾದ್ರೆ ಪ್ಲಸ್ 9 ಪ್ಲಸ್ 7 ಅನ್ನೋದು ನಿಮಗೆ 16 ಆಗುತ್ತೆ. ಸೊ 16x ಈಸ್ ಈಕ್ವಲ್ ಟು 1,40,000 ಆದರೆ ಎಕ್ಸ್ ವ್ಯಾಲ್ಯೂ ಎಷ್ಟು ಅಂತ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಹಾಗಾದರೆ ಎಕ್ಸ್ ವ್ಯಾಲ್ಯೂ ಎಷ್ಟು ಅಂದರೆ 16 1 16 8 ಟೈಮ್ಸ್ ಡಿವೈಡ್ ಮಾಡ್ಬೋದು ಇದನ್ನು. ಸೊ 16 8 ನಿಮಗೆ 126. ಸೊ ರಿಮೈನಿಂಗ್ ವ್ಯಾಲ್ಯೂಸ್ ಎಷ್ಟು ಅಂದರೆ ಸೊ 26 ಅಂದರೆ ಆ ಕಡೆ 40 ಅಂದರೆ 10 ಈ ಕಡೆ 14 114 ಅಂದರೆ ಸೊ ನಿಮಗೆ 7 112 ಆಗುತ್ತೆ. ಸೊ 112 ಅಂದರೆ 2 ಉಳಿಯುತ್ತೆ. ನೆಕ್ಸ್ಟು ಸೊ 112 ಸೊ ಅಲ್ಲಿ 8 ಉಳಿಯಿತು ಅಂದರೆ 80 ಅಂದರೆ ನಿಮಗೆ ಸೊ 16ಇಂದ ಡಿವೈಡ್ ಮಾಡ್ತೀರಾ. ಸೊ 16 5 80. ಸೊ 87 ರಿಮೈನಿಂಗ್ ಒಂದು 0 ಇದೆ ಅಂದರೆ 8750 ನಿಮ್ಮ ಆನ್ಸರ್ ಆಗಿರಬೇಕು. ಸೊ ಆಪ್ಷನ್ ಇ ಆನ್ಸರ್ 8750 ಅನ್ನೋದು ನಿಮ್ಮ ಆನ್ಸರ್ ಆಗಿರುತ್ತೆ. ಸೊ ಇಲ್ಲಿ ಡಿವೈಡ್ ಮಾಡ್ಬೇಕಾದ್ರೆ ನೀವು 0ನೆಲ್ಲ ಕನ್ಸಿಡರ್ ಮಾಡಬೇಡಿ. ಟೇಬಲ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. 16 8 ಎಷ್ಟು ಅನ್ನೋದು ಗೊತ್ತಿರಬೇಕು ನಿಮಗೆ. ಸೊ ಮತ್ತೆ 16 10 ಮಾಡಬೇಡ್ರಿ, ಯಾಕಂದ್ರೆ 16 10 ಜಾಸ್ತಿ ಆಗುತ್ತೆ. 140 ಇರೋದು ಅಂದ್ರೆ ಎಷ್ಟು ಟೈಮ್ಸ್ ಡಿವೈಡ್ ಆಗುತ್ತೆ ಅಂದರೆ ಸೊ 16 8 126. ಅಲ್ಲಿಗೆ 126 ಅಂದರೆ ನಿಮಗೆ ನೆಕ್ಸ್ಟ್ 4 ಆ ಕಡೆ 10 ಅಂದರೆ 14 ಆಯಿತು. ಸೊ ನೆಕ್ಸ್ಟು 140 ಆದರೆ ನಿಮಗೆ 112. ನೆಕ್ಸ್ಟು ಅಲ್ಲಿ 8 ಉಳಿತು ಅಂದರೆ ಸೊ 80 ಆಗುತ್ತೆ. 5 80 ಡೈರೆಕ್ಟಾಗಿ ಕ್ಯಾಲ್ಕುಲೇಷನ್ ಮಾಡ್ಬೋದು. 8750 ಅನ್ನೋದು ನಿಮ್ಮ ಆನ್ಸರ್ ಆಗಿರುತ್ತೆ. ಹಾಗಾದರೆ ಅವರು ಅದನ್ನೇ ಕೇಳಿರೋದು ಎ ಆ್ಯಂಡ್ ಬಿ ಇನ್ವೆಸ್ಟೆಡ್ ಆದರೆ ಎ ಎಷ್ಟು ಅಮೌಂಟನ್ನು ಇನ್ವೆಸ್ಟ್ಮೆಂಟ್ ಮಾಡಿದ್ದ ಅಂತ 8750 ಅನ್ನೋದು ನಿಮ್ಮ ಆನ್ಸರ್ ಆಗಿರ್ಬೇಕು. ಸೊ ಈ ರೀತಿ ನೀವು ಕ್ವಶನ್ಸನ್ನು ಅನಾಲಿಸಿಸ್ ಮಾಡ್ತಾ ಹೋದರೆ 100% ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಸೊ ಈ ಪ್ರಾಕ್ಟೀಸ್ ಮಾಡಿ, ಸಾಧ್ಯವಾದಷ್ಟು ಜಾಸ್ತಿ ಕ್ವಶನ್ಸನ್ನು ಪ್ರಾಕ್ಟೀಸ್ ಮಾಡಿದ್ದಾದಲ್ಲಿ 100% ನಿಮಗೂ ಕೂಡ ಕಾನ್ಸೆಪ್ಟ್ ಈಸಿ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ SBI ಜೂನಿಯರ್ ಅಸೋಸಿಯೇಟ್ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸಿಗೆ ಜೂನ್ 1 ಹೊಸ ಬ್ಯಾಚ್ಗಳು ಸ್ಟಾರ್ಟ್ ಆಗ್ತಾ ಇದೆ. ಸೊ ಬಿಲೋ ಕಾಂಟ್ಯಾಕ್ಟ್ ನಂಬರ್ ಏನಿದೆ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಸೊ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಅದೇ ರೀತಿ SBI ಕ್ಲರ್ಕ್ ಏನಿದೆ ಸೊ ಆ SBI ಕ್ಲರ್ಕನ್ನು ಟಾರ್ಗೆಟ್ ಮಾಡಿ ಅಂತ ಹೇಳ್ತಾ, ಅದೇ ರೀತಿ ನಮ್ಮದೇ ಆದಂತಹ ಮೆಟೀರಿಯಲ್ಸ್ ಅವೈಲಬಿಲಿಟಿ ಇರುತ್ತೆ ನಿಮಗೆ ಅಚೀವರ್ಸ್ ಕ್ಲಬ್ ಅನ್ನುವಂತಹ ಟೆಲಿಗ್ರಾಮ್ ಚಾನಲ್ಲಿ, ಅದನ್ನು ಕೂಡ ಯೂಸ್ ಮಾಡ್ಕೊಳ್ಳಿ. ಅಥವಾ ವಾಟ್ಸಪ್ ಗ್ರೂಪ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಟೆಲಿಗ್ರಾಮ್ ಗ್ರೂಪ್ಗಳಾಗಿರ್ಬೋದು. ಸೊ ಎಲ್ಲ ಗ್ರೂಪ್ಗಳಲ್ಲಿ ನಿಮಗೆ ಮೆಟೀರಿಯಲ್ ಸಿಗ್ತಾ ಹೋಗುತ್ತೆ. ಸೊ ಅದೆಲ್ಲ ಮೆಟೀರಿಯಲ್ಸನ್ನು ಯೂಸ್ ಮಾಡಿ ಮುಂಬರುವಂತಹ SBI ಕ್ಲರ್ಕ್ ಪ್ರಿಲಿಮ್ಸನ್ನು ಟಾರ್ಗೆಟ್ ಮಾಡಿ, ಅದೇ ರೀತಿ ಮೇನ್ಸನ್ನು ಕೂಡ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಆಲ್ ದಿ ಬೆಸ್ಟ್ ಫಾರ್ ದಿ ಆಸ್ಪಿರೆಂಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.